ಏನಂತೀರಿ? ಎಲ್ರಿಗೂ ನಮಸ್ಕಾರ. ನಿನ್ನೆ ನಾವು ದೇಶದ ರಾಜಕಾರಣದಲ್ಲಿ ಫಲಿತಾಂಶ ಯಾವ ರೀತಿ ಆಯಿತು ಅನ್ನೋದನ್ನು ನೋಡಿದ್ವಿ. ಇವತ್ತೊಂದು ನಾವು ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿ ಆಯಿತು ಅಂತ ನೋಡೋಣ. 2023ನೇ ಇಸ್ವಿ, ಆವಾಗ ರಾಜ್ಯದಲ್ಲಿ BJP ಸರ್ಕಾರ ಇತ್ತು, ಡಬಲ್ ಇಂಜಿನ್ ಸರ್ಕಾರ ಅಂತಿತ್ತು. ಮತ್ತು ಡಬಲ್ ಇಂಜಿನ್ ಸರ್ಕಾರಕ್ಕೆ ನೀವು ಮತ್ತೊಮ್ಮೆ ಬೆಂಬಲ ಕೊಡಿ ಅಂತ ಏನು ನರೇಂದ್ರ ಮೋದಿಯವರು ಸುಮಾರು ರ್ಯಾಲಿಗಳನ್ನ ಮಾಡಿದ್ರು. ಆಗ ಅದೇ ಸಮಯದಲ್ಲಿ ಸರ್ಕಾರ ಇನ್ನೇನೊಂದು ಇದೆ ಅಂತ ಹೇಳೋಕ್ಕಿಂತ ಒಂದು 6 ತಿಂಗಳ ಮುಂಚೆ ಕಾಂಗ್ರೆಸ್ದವ್ರದ್ದು PCM ಅಂತ ಒಂದು ಅಭಿಯಾನ ತೊಗೊಂಬಂದರು. ಅಲ್ಲಿ ಕೆಂಪಯ್ಯ ಅಂತ ಒಬ್ಬರು ಏನು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದರು. ಅವರು ಒಂದು ಈ ರಾಜ್ಯದಲ್ಲಿ ಯಾವುದೇ ಎದುರು ಸರಿಯಾಗಿ ಆಡಳಿತ ನಡೀತಾ ಇಲ್ಲ, ಯಾವುದೇ ಕಾಂಟ್ರಾಕ್ಟ್ಗಳಿಗೆ ಸರಿಯಾಗಿ ಸಿಗ್ತಿಲ್ಲ, ಎಲ್ಲರೂ 40% ಇಲ್ಲಿ ಕಮಿಷನ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಆದರೆ ಅದಕ್ಕೆ ಆ ದಾಖಲೆ ಕೊಡಿ ಅಂತ ಸುಮಾರು ಸತಿ ಕರೆದಾಗಲೂ ಯಾರೂ ಸಹ ಅದು 10 ಸಲ 12 ಸತಿ ಅವ್ರಿಗೆ ನೋಟಿಸ್ ಕೊಟ್ಟರನ್ನ ಸರಿಯಾದ ದಾಖಲೆ ಕೊಡಲಿಲ್ಲ. ಆದರೆ ಅದನ್ನು ಸೂಕ್ತವಾಗಿ ಬಳಸ್ಕೊಂಡಂಥ ಕಾಂಗ್ರೆಸ್ ಏನು ಮಾಡ್ತು ಅಂತ ಹೇಳಿದ್ರೆ, ಇದನ್ನು ಈ ಸರ್ಕಾರ PCM ಸರ್ಕಾರ ಅಂತ ಎಲ್ಲ ಕಡೆಯಿಂದ ಮಾಡ್ಕೊಳ್ತಾ ಬಂತು. ಆ PCM ಸರ್ಕಾರ ಅದು ಒಂದು ಆಯಿತು ಅಂತ ಹೇಳಿದ್ರೆ, ಎರಡನೇದು ಅಂತ ಹೇಳಿದ್ರೆ, ಹೇಗಿದ್ದರೂ ನಾವು ಅಧಿಕಾರಕ್ಕೆ ಬರೋದಿಲ್ಲ, ಅದರ ಅಧಿಕಾರಕ್ಕೆ ಬರಬೇಕಿದ್ರೆ ಏನಾದರೂ ಒಂದು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗೆ ಯಾರು ಪುಣ್ಯಾತ್ಮ ಅವ್ರಿಗೆ ಕೊಟ್ಟರೋ, ಅಥವಾ ಈಗಾಗಲೇ ತೆಲಂಗಾಣ ಮತ್ತು ತಮಿಳುನಾಡು ಮತ್ತು ದೆಹಲಿ ಇಲ್ಲಾಗಲೇ ಫ್ರೀ ಬೀಸ್ ಕೊಟ್ಟಿದ್ದನ್ನು ನೋಡಿದ್ರು. ಸೊ ಅದನ್ನು ಕರ್ನಾಟಕದಲ್ಲೂ ತರಬೇಕು ಅಂತ ಹೇಳ್ಕೊಂಡು 5 ಭಾಗ್ಯಗಳನ್ನು ಕೊಡ್ತೀನಿ ಅಂತ ಬಂದರು. ಒಂದು 10 kg ಅಕ್ಕಿ ಕೊಡ್ತೀವಿ ಅಂತ ಬಂದರು. ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಅವರು ಬಸ್ಸನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಎಲ್ಲ ಹೆಣ್ಣು ಮಕ್ಕಳಿಗೂ 2,2 ಸಾವಿರ ಹಾಕ್ತೀವಿ ಅಂತ ಹೇಳಿದ್ರು. 200 ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳಿದ್ರು. 5ನೇದು ಅಂದರೆ ವಿದ್ಯಾರ್ಥಿಗಳಿಗೆ ಯಾರು ಕೆಲಸ ಉದ್ಯೋಗ ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ ಹೇಳಿದ್ರು. ಹೀಗಾಗಿ 5 ಕೊಟ್ಟರು. ಕರ್ನಾಟಕದವರು ಯಾವಾಗಲೂ ಸ್ವಾಭಿಮಾನಿಗಳು. ಕರ್ನಾಟಕದಲ್ಲಿ ನೀರು ಕೇಳಿದ್ರೆ ನಾವು ಬೆಲ್ಲ ಕೊಡ್ತೀವಿ ಅಂತ ಹೇಳಿದ್ವಿ, ನಾವು ಕೈ ಯಾವತ್ತೂ ಹೀಗೆ ಇರ್ತೀವಿ ಅಂತ ಕೊಡೋದೇ ಇರ್ತೀವಿ ಹೊರತು ಬೇಡದಿಲ್ಲ ಅಂತ ಹೇಳ್ತಾ ಇದ್ರು. ಅದೆಲ್ಲನೂ ಸುಳ್ಳು ಮಾಡಿ ಅದಾದಮೇಲೆ ಅಂತ ಹೇಳಿದ್ರೆ 2003ನೇ ಇಸ್ವಿಯ ಮೇ ತಿಂಗಳಲ್ಲಿ ಅಭೂತಪೂರ್ವವಾಗಿ ನಭೂತೋ ನಭವಿಷ್ಯತಿ ಅಂತ ಹೇಳ್ತಾರೆ 136, 131 ಮತ್ತು 135 ಮತ್ತು 1 ಅಂದರೆ ಅಲ್ಲಿ ಪುಟ್ಟಣ್ಣಯ್ಯ ಅವರ ಮಗ ಅವನು ಏನು ನಿಂತ್ಕೊಂಡು ದರ್ಶನ್ ಅವರಿಗೆ ಅಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅವರು, ರೈತ ಸಂಘದವರು. ಹಾಗಾಗಿ 136 ಜನ ಅಲ್ಲಿಗೆ ಆಡಳಿತಕ್ಕೆ ಬಂದರು. ಏನು ಆಡಳಿತ ಇದ್ದಂಥ BJP ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ ಅಂದ್ಕೊಂಡಿದ್ದವರು ಅವರು ಕೇವಲ 66ಕ್ಕೆ ಅಲ್ಲಿ ಸೀಮಿತ ಆಯಿತು. ಇನ್ನು ಜನತಾದಳ ಏನು ನಾವು ಕಿಂಗ್ ಮೇಕರ್ಗಳಾಗ್ತೀವಿ ಅಂತ ಅಂದ್ಕೊಂಡಿದ್ರು, ನಾವು ಇಲ್ದಲ್ಲ ಯಾವುದೇ ಅಧಿಕಾರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ಆದರೆ ಜನತಾದಳ ಎಲ್ಲಿವರೆಗೂ ಬಂತಂತ ಹೇಳಿದ್ರೆ ಕೇವಲ 17ಕ್ಕೆ ಮಾತ್ರ ಸೀಮಿತ ಆಗೋಯಿತು. ಅದರಲ್ಲೂ ಅವರ ಏನು ನೆಚ್ಚಿನವಾದಂಥ ಹಳೆ ಮೈಸೂರು ಭಾಗ ಇದೆ, ಹಳೆ ಮೈಸೂರು ಭಾಗದಲ್ಲಿ ಏನು ಒಕ್ಕಲಿಗರವರ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್, ಅದನ್ನೇ ಸಹ ಕಾಂಗ್ರೆಸ್ ಮತ್ತು BJP ಎರಡೂ ಸಹ ಸೇರಿಕೊಂಡು ಛಿದ್ರ ಮಾಡಿದ್ದು. ಹಾಗಾಗಿ 17ಕ್ಕೆ ಸೀಟ್ ಆಯಿತು. ಒಟ್ಟಿನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಮತ್ತೊಮ್ಮೆ ಅಲ್ಲಿ ಯಾರು ಮುಖ್ಯಮಂತ್ರಿಗಳಾಗಬೇಕು ಅಂತ ಸುಮಾರು ಜಟಾಪಟಿ, ಸುಮಾರು 2-3 ವಾರಗಳಾದ ಮೇಲೆ ಅಲ್ಲಿ ಜಟಾಪಟಿಯಾಗಿ ಕೊನೆಗೆ ಅದು ಏನು ಅಲ್ಲಿ ಯಾವ ರೀತಿಯಾದ ಒಪ್ಪಂದ ಮಾಡ್ಕೊಂಡು ಬಂದರೂ ಗೊತ್ತಿಲ್ಲ, ಒಂದು ರಹಸ್ಯವಾಗಿ ಒಪ್ಪಂದ ಮಾಡ್ಕೊಂಡ್ಬಂದರು. ಆ ಒಪ್ಪಂದದ ಪ್ರಕಾರ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಬಂದರು. ಅದಾದಮೇಲೆ ಸಂಪುಟ ರಚನೆ ಮಾಡ್ತಾ ಬಂದರು. ಸೊ ಒಂದು ಸತಿ ಬಂದ ಮೇಲೆ ಮೊದಲನೇದಾಗಿ ಬಂದಿದ ತಕ್ಷಣ ಅವರು ಉಚಿತವಾದಂಥ ಬಸ್ನ ಕೊಟ್ಟರು. ಅದಾದಮೇಲೆ ಹಂತವಾಗಿ ಮಾಡ್ಕೊಳ್ತಾ ಬಂದು ಅದನ್ನು ಸರಿಯಾಗಿ ಇನ್ನೂ ಉಚಿತವಾದ ಬಸ್ ಬಿಟ್ಟರೆ ಇನ್ಯಾವುದು ಸರಿಯಾಗಿ ಆಗಲಿಲ್ಲ. ಮೊದಲನೇದು 200 ಯೂನಿಟ್ ಫ್ರೀ ಅಂತ ಕೊಡ್ತೀವಿ ಅಂದರು. ಆಮೇಲೆ ಅದಕ್ಕೊಂದು KVAT ಹಾಕಿದ್ರು. ಅದಕ್ಕೊಂತ ಹೇಳಿದ್ರೆ 200 ಯೂನಿಟ್ ಅಂತ ಹೇಳಿದ್ರೆ ಹಳೆಯದಂತೆ ಏನೋ ಹೇಳ್ತಾ ಬಂದರು. ಅದಾದಮೇಲೆ ಗೃಹಲಕ್ಷ್ಮಿ ಯೋಜನೆ ಅಂತ ಕೊಟ್ಟರು. ಅದನ್ನು ಇನ್ನೂ ಸರಿಯಾಗಿ ಎಲ್ಲರಿಗೂ ಫಲಾನುಭವಿ ಮೊದಲೇ 2 ತಿಂಗಳು ಬಂತು. ಅದಾದಮೇಲೆ ಬರಲಿಲ್ಲ. ಏನು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೆ 10 kg ಅಕ್ಕಿ ಅಂತ ಹೇಳಿದ್ರೆ ಆಮೇಲೆ ಗೊತ್ತಾಯಿತು 10 kg ಅಕ್ಕಿ ಅಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಂಥ 5 kg ಅಕ್ಕಿಗೂ 5 kg ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಅಲ್ಲೂ 5 kg ಕೊಡೋಕ್ಕಾಗಿಲ್ಲ, ಕೊನೆಗೆ 120 ರೂಪಾಯಿ ಕೊಡ್ತಾ ಬಂದರು. ಸೊ ಹಾಗಾಗಿ ಅವ್ರು ಹೇಳಿದ್ದು ಯಾವುದು ಸರಿಯಾಗಿ ಇನ್ನೂ ಬರಲೇ ಇಲ್ಲ. ಇಷ್ಟರೊಳಗೆ ನೋಡ್ತಾನೆ ಇಲ್ಲಿಗೆ 9ರಿಂದ 10 ತಿಂಗಳು ಹೋಯಿತು. ಅಷ್ಟರೊಳಗಾಗಲೇ ಇಲ್ಲಿ ಲೋಕಸಭಾ ಚುನಾವಣೆ ಬಂದಿತ್ತು. ಎಲ್ಲರೂ ಸಹ ಚುನಾವಣೆ ಬಂದಲ್ಲಿ ಇವ್ರಿಗೆ ಏನಂತಿದ್ದ ಕಾಂಗ್ರೆಸ್ನವ್ರಿಗೆ ಏನಪ್ಪ ಅಂತ ಹೇಳಿದ್ರೆ, ಈ ಸತಿ ನಾವು ಕೊಟ್ಟಿದ್ದಂಥ ಗ್ಯಾರಂಟಿಗಳು ನಮ್ಮನ್ನ ಕೈ ಹಿಡಿಯುತ್ತೆ ಅಂತ. ಮತ್ತು ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಇಳಿತು ಅಂತ ಹೇಳಿದ್ರೆ ಅಲ್ಲೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಆರಂಭದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಯಾವಾಗ ಚುನಾವಣೆ ಶುರು ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಅಂತ ಹೇಳಿದ್ರು, ನಾನು ಈ ಸತಿ ನನಗೆ ಬೆಂಬಲಿಸಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ DK ಅವರು ಹೇಳ್ಕೊಳ್ತಾ ಬಂದರೆ, ಈ ಸತಿ ನೀವು ನಾನು ಮುಂದುವರಿಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಬೆಂಬಲಿಸಿ ಅಂತ ಖುದ್ದಾಗಿ ಸಿದ್ದರಾಮಯ್ಯನ ಹೇಳ್ತು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರ ಮಗನೂ ಸಹ ಅದೇ ರೀತಿಯೇ ನಮ್ಮಪ್ಪ ಏನಾದರೂ ಮುಂದುವರೆದು ಇಡೀ 5 ವರ್ಷ ನಾನು ಮಾಡಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಬೆಂಬಲಿಸಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಒಂದು ರೀತಿಯ
ಇಲ್ಲಿ BJP ಮತ್ತು ಕಾಂಗ್ರೆಸ್ನ ದಿಕ್ಕಿನ ಕಾಂಗ್ರೆಸ್ ಬಣಗಳಲ್ಲೇ ಒಳಗಡೆ ಆಯಿತು. ಆದರೆ ಏನೇ ಆದರೂ ಈ ಸತಿ ಏನು ಹೇಳಿದ್ರೆ ನಾವು 20 ಗೆಲ್ತೀವಿ ಅಂದರೆ ಕನಿಷ್ಠ ಪಕ್ಷ ಅಂದರೆ 20 ಗೆದ್ದೇ ಗೆಲ್ತೀವಿ ಅಂತ ಕಾಂಗ್ರೆಸ್ ಅವರು ಮಾಡಿದ್ರು. ಇದರ ಮಧ್ಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಯಾವಾಗ ಚುನಾವಣೆ ಸೋತರೋ BJP ಮತ್ತು ಜನತಾದಳ ಅವ್ರಿಗೆ ಒಂದು ಬುದ್ಧಿ ಬಂತು. ಸೊ ಹಾಗಾಗಿ BJP ಅವ್ರಿಗೆ ಅನಿಸ್ತು, ರಾಷ್ಟ್ರೀಯ ನಾಯಕರಿಗೆ ಅನಿಸ್ತು, ನಾವು ಹೀಗೆ ಒಬ್ಬಂಟಿಯಾಗೋದ್ರೆ ನಮಗೆ ಒಕ್ಕಲಿಗರ ಮತಗಳು ಬರೋದಿಲ್ಲ. ಸೊ ಹಾಗಾಗಿ ರಾಜ್ಯದಲ್ಲಿರುವಂಥ ಅತ್ಯಂತ ದೊಡ್ಡದಾದ 2 ಪಂಗಡಗಳಂದರೆ ಒಂದು ಒಕ್ಕಲಿಗರು ಮತ್ತು ಇನ್ನೊಂದು ಲಿಂಗಾಯತರು. ಸೊ ಹಾಗಾಗಿ ಲಿಂಗಾಯತರುಗಳು ಆಗಲೇ ಕೈ ಬಿಟ್ಟು ಹೋಗಿದ್ದಾರೆ, ಅದು ಸ್ವಲ್ಪ BJP ಕಡೆಗಿದ್ದಾರೆ. ಇನ್ನು ಒಕ್ಕಲಿಗರು ನಾವು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವ್ರನ್ನ ನಾವು ಹೇಗಾದರೂ ಹೋಲಿಸ್ಕೋಬೇಕು ಅಂತ. ಅದಕ್ಕೇನೆಂದರೆ ಜನತಾದಳ ಜಾತ್ಯತೀತ ಮತ್ತು BJP ಎರಡೂ ಸಹ ಚುನಾವಣಾ ಪೂರ್ವವಾಗಿ ಒಂದು ಒಪ್ಪಂದ ಮಾಡಿಕೊಂಡ್ರು. ಅದರ ಪ್ರಕಾರ ಒಟ್ಟು 28 ಸೀಟುಗಳಲ್ಲಿ 3 ಸೀಟುಗಳನ್ನು ಅವ್ರಿಗೆ ಬಿಟ್ಕೊಟ್ರು. ಕೋಲಾರ, ಹಾಸನ ಮತ್ತು ಮಂಡ್ಯ ಈ 3 ಸೀಟ್ ಬಿಟ್ಕೊಂಡ್ರು. ಇನ್ನೊಂದು 4ನೇದು ಅಂತ ಹೇಳಿದ್ರೆ ಜನತಾದಳದ ಅಧ್ಯಕ್ಷರಾದಂಥ ದೇವೇಗೌಡರವರ ಸ್ವಂತ ಅಳಿಯ ಅವರು ಡಾಕ್ಟರ್ ಮಂಜುನಾಥ್, ಏನು ತುಂಬ ಒಳ್ಳೆಯ ಹೆಸರು ಮಾಡಿದ್ದಾರೆ, ಜಯದೇವದಲ್ಲಿದ್ದಂಥ ಒಳ್ಳೆಯ ಹೆಸರು ಮಾಡಿದ್ರು, ಜಯದೇವ ಡೈರೆಕ್ಟರ್ ಆಗಿದ್ದಾರಲ್ಲ, ಅವ್ರನ್ನ BJP ಅಭ್ಯರ್ಥಿಯಾಗಿ ಕನಕಪುರದಲ್ಲಿ, ಅಂದರೆ ಕನಕಪುರ ಅಂತ ಹೇಳಿದ್ರೆ ಅಲ್ಲಿ ಏನು ಬೆಂಗಳೂರು ಗ್ರಾಮಾಂತರ ಇತ್ತು, ಅಲ್ಲಿ DK ತಮ್ಮ ಅಂದರೆ DK ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಅವರ ಎದುರುಗಡೆ ನಿಲ್ಲಿಸಾಯಿತು. ಒಟ್ಟಿನಲ್ಲಿ ಹೆಸರಿಗೆ 3 ಅಂತ ಹೇಳಿದ್ರು, ಒಟ್ಟು 4 ತೊಗೊಂಡ್ರು, ಹೆಸರಿಗೆ 3 ಮತ್ತು ಒಂದು 4. ಮತ್ತು BJPಯವರು ಮಿಕ್ಕಿದಂಥ 28ರಲ್ಲಿ 24ರಲ್ಲಿ ಸ್ಪರ್ಧೆ ಮಾಡೋಕ್ಕೆ ಶುರು ಮಾಡಿದ್ರು. 2 ಹಂತದಲ್ಲಿ ಚುನಾವಣೆ ನಡೀತು. ಮೊದಲನೇದು ಏಪ್ರಿಲ್ 26 ಮತ್ತು ಮೇ 7ನೇ ತಾರೀಕು, ಹೀಗೆ 2 ಹಂತದಲ್ಲಿ ನಡೀತು. ಮೊದಲನೇ ಹಂತದಲ್ಲಿ ಅಂದರೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಮಾಡ್ಕೊಳ್ತಾ ಬಂದರು, ಆಮೇಲೆ ಕರ್ನಾಟಕದ ಉತ್ತರ ಭಾಗ ಬಂದರು. ಮೊದಲನೇದು 14 ಮಾಡಿದ್ರು. ಈ ಮೊದಲನೇ 14 ಆರಂಭವಾಗ್ತಿದ್ದಂಗೆ ಕರ್ನಾಟಕದಲ್ಲಿ ಕಂಡು ಕೇಳಿರದಂಥ ಒಂದು ಅತ್ಯಂತ ಕೆಟ್ಟದಾದಂಥ ಒಂದು ಪ್ರಕರಣ ನಡೀತು. ಅದೇನಪ್ಪ ಅಂತ ಹೇಳಿದ್ರೆ ಹಾಲಿ ಸಂಸದ, ಹಾಸನದ ಸಂಸದ ಆಗಿದ್ದಂಥ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ, ಹಾಸನದ ಸಂಸದ, ಆತ ಒಂದು ಲೈಂಗಿಕ ಹಗರಣದಲ್ಲಿ ಭಾಗಿಯಾಗಿದ್ದೇನೆ ಅಂತ ಆ ಪೆನ್ ಡ್ರೈವ್ಗಳು ಇಡೀ ರಾಜ್ಯಾದ್ಯಂತ ಹರಡಿತು. ಆದರೆ ಏನಂತ ಹೇಳಿದ್ರೆ ಚುನಾವಣೆಯಲ್ಲಿ ಮೊದಲನೇ ಹಂತದ ಚುನಾವಣೆಯಲ್ಲಿ ಏನು ಹಾಸನದಲ್ಲಿ ನಡೆಯಿತು ಅದಕ್ಕಿಂತ ಸುಮಾರು 3-4 ದಿನಗಳ ಮುಂಚೆ ಆಯಿತು, ಅದು ಅಷ್ಟೊಂದು ಆಗಲಿಲ್ಲ. ಹಾಗಾಗಿ ಬಟ್ ಹಾಸನ ಮತ್ತು ಹೊಳೆನರಸೀಪುರದ ಸುತ್ತಮುತ್ತಲಿಗೆ ಅಲ್ಲಿ ಅದರ ಪ್ರಭಾವ ಬೀಳ್ತು ಅಂತ ಹೇಳಿದ್ರೆ, ಇನ್ನು 2ನೇ ಹಂತ ಬರೋಷ್ಟೊತ್ತಿಗೆ ಇಡೀ ರಾಜ್ಯ, ಇಡೀ ದೇಶದ ಕಡೆನೇ ಎಲ್ಲ ಶುರುವಾಯಿತು. ಸೊ ಹಾಗಾಗಿ ಏನಂತ ಹೇಳಿದ್ರೆ ಮೊದಲನೇ 14ರಲ್ಲಿ BJP ಹೇಳಿತು, ಮೊದಲನೇ 14ರಲ್ಲಿ ನಾವು 14ರಲ್ಲಿ 14 ಅಟ್ಲೀಸ್ಟ್ 12ರಿಂದ 13 ಗೆಲ್ತೀವಿ ಅಂತ ಹೇಳಿದ್ರೆ, ಕಾಂಗ್ರೆಸ್ ಹೇಳ್ತು ನಾವು ಮೊದಲನೇ 14ರಲ್ಲಿ 8ರಿಂದ 10 ಗೆಲ್ತೀವಿ ಅಂದರೆ 2ನೇದರಲ್ಲೂ ಅಂತ. 2ನೇದಾಯಿತು. 2ನೇದರಲ್ಲೂ ಕಾಂಗ್ರೆಸ್ ಅವರು ಹೇಳ್ತು ನಾವು ಈ ಸತಿ ಕನಿಷ್ಠ ಪಕ್ಷ 20 ಗೆದ್ದೇ ಗೆಲ್ತೀವಿ ಅಂತ ಹೇಳ್ತು. BJPನೂ ಸಹ ಏನು ಇಬ್ಬರು JDS ಜೊತೆ ಸೇರ್ಕೊಂಡು ಮಾಡಿದ್ದೀವಿ, ಅಲ್ಲೂ ಸಹ ನಾವು 22ರಿಂದ 24 ಗೆಲ್ತೀವಿ ಅಂತಂದರು. ಕಾಂಗ್ರೆಸ್ ಅವರು ಸಹ ನಾವು ಗೆಲ್ತೀವಿ ಅಂತಿದ್ರು. ಕೊನೆಗೆ ಎಲೆಕ್ಷನ್ ಮುಗಿದ ಮೇಲೆ ಎಕ್ಸಿಟ್ ಪೋಲ್ ಬಂತಲ್ಲ, ಎಕ್ಸಿಟ್ ಪೋಲ್ ಬಂದಾಗ್ಲೂ ಎಲ್ಲ ಕಡೆನೂ ಹೇಳಿದ್ದಂದರೆ BJPಗೆ ಅಂದರೆ ಕನಿಷ್ಠ ಪಕ್ಷ ಅಂದರೆ 18ರಿಂದ 22 ಬರುತ್ತೆ, JDS ಮತ್ತು ಸೇರಿಕೊಂಡು BJP ಅಂದರೆ 22ರಿಂದ 24 ಬರ್ಬೋದು, ಕಾಂಗ್ರೆಸ್ಸಿಗೆ ಬಂದರೆ 3ರಿಂದ 4 ಬರ್ಬೋದು ಅಂತ ಅಂದ್ಕೊಂಡ್ರು. 1 ವರ್ಷದಲ್ಲೇ ಇವರ ಬಿಟ್ಟಿ ವಾಗ್ಯಗಳ ಸರ್ಕಾರ ಸಾಕಾಗೋಯಿತು, ಈಗಲಾದರೂ ಬದಲಾವಣೆ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ನಾನೊಂದು ಬಗೆದರೆ ದೈವವೊಂದು ಬಗೀತು ಅಂತ ಅಂತಿಮವಾಗಿ ಫಲಿತಾಂಶ ಏನಂತ ಹೇಳಿದ್ರೆ 28 ಸ್ಥಾನಗಳಲ್ಲಿ BJP 17, ಜನತಾದಳ 2 ಅಂದರೆ ಒಟ್ಟು 19 ಆಯಿತು, ಮತ್ತು ಕಾಂಗ್ರೆಸ್ 9 ಹಾಗಾಗಿ ಅವರೇನು ನಾವು 2 ಅಂಕಿ ಬರ್ತೀವಿ ಅಂತ ಹೇಳಿದ್ರೆ 10ರ ಮೇಲೆ ಬಂದಿರ್ತೀವಿ, ನಿಶ್ಚಿತವಾಗಿ ಬಂದೇ ಬರ್ತೀವಿ ಅಂತ ಹೇಳ್ತಾ ಇದ್ದಿದ್ದು, 10 ಅಂಕಿ ಬರಲಿಲ್ಲ. ಅಲ್ಲಿ ರಾಜ್ಯದಲ್ಲಿ 9ಕ್ಕೆ ಉಳ್ಕೊಂಡ್ರು, ಅಂದರೆ ಕೇಂದ್ರದಲ್ಲಿ 99ಕ್ಕೆ ಉಳ್ಕೊಂಡ್ರು, ಅಂದರೆ 2ರಲ್ಲೂ ಸಹ ಅವರು ಪೂರ್ಣಾಂಕ ಗಳಿಸಲಿಲ್ಲ, ಅದರ ಒಳಗಡೆ ಕೂತ್ಕೊಂಡ್ರು. ಹಾಗಾದರೆ ಒಂದು ಸತಿ ನಾವು ರಾಜ್ಯದ ಒಂದೊಂದೇ ಕ್ಷೇತ್ರಗಳನ್ನು ನೋಡ್ಕೊಂಡು ಬರೋಣ, ಎಲ್ಲೆಲ್ಲಿ ಯಾರ್ಯಾರು ಗೆದ್ದರು, ಅದು ಯಾವ ರೀತಿ ಗೆದ್ದರು, ಎಷ್ಟರಿಂದ ಗೆದ್ದು ಅನ್ನೋದನ್ನು ಒಂದು ಸತಿ ನೋಡ್ಕೊಂಡು ಬರೋಣ. ಮೊದಲೇನು ನೋಡ್ಕೊಳ್ಳೋಣ ಚಿಕ್ಕೋಡಿಲಿ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿದ್ದು ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಅದು ಎದುರುಗಡೆ ಇದ್ದಿದ್ದಂಥವ್ರು ಅಣ್ಣಾ ಸಾಹೇಬ್ ಜೊಲ್ಲೆ. ಅಲ್ಲಿ ಜಾರಕಿಹೊಳಿಲಿ ಅಂತ ಹೇಳಿದ್ರೆ ಈ ಸತಿ ಅಂದರೆ ಜಾರಕಿಹೊಳಿಯವರು ಅವರ ಅಣ್ಣ ತಮ್ಮ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, 5-6 ಜನ ಅಣ್ಣ ತಮ್ಮಗಿದ್ದಾರೆ. ಉತ್ತರ ಕನ್ನಡದಲ್ಲಿ ಅವ್ರದ್ದೇ ಪ್ರಾಬಲ್ಯ ಜಾಸ್ತಿ, ಅವರಿಗೆ ಸಾಹುಕಾರ್ ಫ್ಯಾಮಿಲಿ ಅಂತ ಕರೀತಾರೆ. ಆದರೆ ಈ ಸತಿ ಅಂತ ಹೇಳಿದ್ರೆ ಬೇರೆ ಬೇರೆ ಪಕ್ಷಕ್ಕೆ ಹಂಚ್ಕೊಂಡು ಹೋಗಿದ್ರು. ಈ ಸತಿ ಎಲೆಕ್ಷನ್ನಲ್ಲಿ ಚುನಾವಣೆಯಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಯಾರು ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ BJP ಅವರಿದ್ದಾರೆ, ಅಥವಾ ಲಖನ್ ಜಾರಕಿಹೊಳಿ ಅವರು ಯಾರೂ ಸಹ ಇವರಲ್ಲಿ ಇಲ್ಲಿ ಬಂದು ಚಿಕ್ಕೋಡಿಲಿ BJP ಪರವಾಗಿ ಪ್ರಚಾರನ ಮಾಡಲೇ ಇಲ್ಲ, ತಟಸ್ಥರಾಗೋಗ್ಬಿಟ್ರು. ಇನ್ನು ಅಭ್ಯರ್ಥಿಯಾಗಿದ್ದಂಥ ಪ್ರಿಯಾಂಕಾ ಜಾರಕಿಹೊಳಿಯರ ತಂದೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಹ ಅವರು ಸಹ ತಮ್ಮ ಇಡೀ ಪೂರ್ತಿ ಚುನಾವಣೆ ಪ್ರಚಾರನ ಇಲ್ಲಿ ಚಿಕ್ಕೋಡಿಗೆ ಮೀಸಲಾಗಿಟ್ಟರು. ಹಾಗಾಗಿ ಅಲ್ಲೇನಾಯಿತು ಅಂತ ಹೇಳಿದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಏನು ಕಳೆದ ಬಾರಿ ಗೆದ್ದಿದ್ರು ಅವ್ರನ್ನ ತುಂಬ ಅಂತ ಹೇಳಿದ್ರೆ ಒಂದು ಸುಮಾರು 98,834 ಮತ ಅಂದರೆ ಹತ್ತತ್ರ ಅಂದರೆ 1 ಲಕ್ಷದ ಅಂತರದಿಂದ ಗೆದ್ದರು. 7,13,461 ಪ್ರಿಯಾಂಕಾ ತೆಗೆದುಕೊಂಡ್ರೆ ಅಣ್ಣಾ ಸಾಹೇಬ್ ಜೊಲ್ಲೆಯವರು 6,22,627 ತಗೊಂಡ್ರು. ಹೀಗಾಗಿ ಮೊದಲನೇದಾಗಿ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಗೆದ್ಲು, ಆಕೆಗಿನ್ನೂ ಕೇವಲ 28 ವರ್ಷ. ಇನ್ನು ಎರಡನೇದು
ಬೆಳಗಾವಿ ಈ ಬಾರಿ ಬೆಳಗಾವಿ ಅತ್ಯಂತ ಕುತೂಹಲಕಾರಿಯಾದಂಥ ರಾಜ್ಯದಲ್ಲಿ ಒಂದು 3-4 ಕ್ಷೇತ್ರಗಳು ಅತ್ಯಂತ ಕುತೂಹಲಕಾರಿ ಇತ್ತು. ಆ ಕುತೂಹಲಕಾರಿಯಲ್ಲಿ ಬೆಳಗಾವಿ ಸಹ ಒಂದೇ ಆಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ ಬೆಳಗಾವಿಲಿ ಅದು BJPಯ ಭದ್ರಕೋಟೆ ಅಂತ ಇತ್ತು. ಈಗಾಗಲೇ ಅಲ್ಲಿ ಸುರೇಶ್ ಅಂಗಡಿಯವರಿದ್ದರು. ಸುರೇಶ್ ಅಂಗಡಿಯವರು ಹೋದ್ಮೇಲೆ ಅವರ ಹೆಂಡತಿ ಮಂಗಳಾ ಅಂಗಡಿಯವರು ನಿಂತ್ಕೊಂಡಿದ್ದರು. ಈ ಸತಿ ಮಂಗಳಾ ಅಂಗಡಿಯವರ ಅಂದರೆ ಸುರೇಶ್ ಅಂಗಡಿಯವರ ಬೀಗರು ಅಂದರೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಕಡೆಯಾಗಿ ಅವ್ರಿಗೆ ಅಲ್ಲಿ ಸ್ಪರ್ಧೆ ಮಾಡೋಕ್ಕೆ ಕೊಟ್ಟಿದ್ದರು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಧಾನಸಭಾ ಚುನಾವಣೆ ನಡೀತಾ ಇರಬೇಕಿದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಅಲ್ಲಿ ಧಾರವಾಡದಲ್ಲಿ ಅವರಿಗೆ ಸೀಟ್ ಕೊಟ್ಟಿರಲಿಲ್ಲ. ಅದರಿಂದ ಕೋಪ ಮಾಡ್ಕೊಂಡು ಅವರು ಕಾಂಗ್ರೆಸ್ ಸೇರಿಕೊಂಡಿದ್ದರು. ಕಾಂಗ್ರೆಸ್ಸಿಂದ ಸೇರಿಕೊಂಡು ಅಲ್ಲಿಂದ ಚುನಾವಣೆ ಸ್ಪರ್ಧೆ ಸೋತದ ಮೇಲೆ ಅವ್ರನ್ನ ನಾವು MLC ಮಾಡಿದ್ರು. ಅದಾದಮೇಲೆ ಏನಾಯಿತೋ ಏನೋ ಕಡೆಗೆ ಒಂದು 6 ತಿಂಗಳು MLC ಆದಮೇಲೆ ಬಿಟ್ಬಿಟ್ಟು ಮತ್ತೆ ಕಾಂಗ್ರೆಸ್ಸಿಂದ ಬಿಟ್ಬಿಟ್ಟು BJPಗೆ ಬಂದು ಸೇರಿಕೊಂಡಿದ್ರು. ಅವರಿಗೆ ಈ ಸತಿ ಧಾರವಾಡದಲ್ಲೋ ಅಥವಾ ಹಾವೇರಿಯಲ್ಲೋ ಕೊಡಬೇಕು ಅಂದ್ಕೊಂಡಿದ್ರು. ಅದು ಎರಡೂ ಕೊಟ್ಟರಲ್ಲಿ ಮೊದಲ 2 ಪಟ್ಟಿಯಲ್ಲಿ ಅವರು ಹೆಸರಿಲ್ಲದೆ ಇರುವಾಗ ಅವರು ತುಂಬ ಕೋಪ ಮಾಡ್ಕೊಂಡಿದ್ರು. ಆದರೆ 3ನೇ ಅಂತಿಮವಾದ ಪಟ್ಟಿ ಬಂದಾಗ ಅವರಿಗೆ ಬೆಳಗಾವಿಲಿ ಕೊಟ್ಟಿದ್ದರು. ಸೊ ಹಾಗಾಗಿ ಹೊರಗಿನವರು ಈ ಸತಿ ಅವರು ಗೆಲ್ಲಲ್ಲ ಅಂತ ಅಂದ್ಕೊಂಡಿದ್ರು. ಯಾಕೆ ಅಂತ ಹೇಳಿದ್ರೆ ಒಳಗಡೆ ನಿಂತ್ಕೊಂಡಿದ್ದಲ್ಲಿ ಇದರಲ್ಲಿ ಕಾಂಗ್ರೆಸ್ ಪರವಾಗಿ ಅಲ್ಲಿ ನಿಂತ್ಕೊಂಡಿದ್ದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಅಲ್ಲಿ ನಿಂತ್ಕೊಂಡಿದ್ರು, ಮೃಣಾಲ್ ಹೆಬ್ಬಾಳ್ಕರ್ ನಿಂತ್ಕೊಂಡಿದ್ರು. ಬೆಳಗಾವಿ ರಾಜಕಾರಣ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್ ಮತ್ತು ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಿಡಿತ ಇದೆ. ಸೊ ಹಾಗಾಗಿ ಈ ಸತಿ ಜಗದೀಶ್ ಶೆಟ್ಟರ್ ಅವರಿಗೆ ಸೋಲು ಅಂತಲೇ ಎಲ್ಲ ಹೇಳ್ತಾಯಿದ್ರು. ಆದರೆ ಅಚ್ಚರಿ ಏನಂತ ಹೇಳಿದ್ರೆ ಪ್ರತಿ ಸಲ ಅಥವಾ ಗೆದ್ದರೂ ಯಾರೇ ಗೆದ್ದರು ಅಲ್ಲಿ ಕೇವಲ ಒಂದು 5ರಿಂದ 10 ಅಥವಾ 20-25 ಸಾವಿರ ಓಟ್ಗಳಲ್ಲಿ ಮಾತ್ರ ಅಂದ್ಕೊಂಡಿದ್ರು. ಅಚ್ಚರಿ ಅಂತ ಹೇಳಿದ್ರೆ ಸುಮಾರು 1,78,437 ಮತಗಳ ಅಂತರದಿಂದ ಜಗದೀಶ್ ಶೆಟ್ಟರ್ ಅವರು ಗೆದ್ದರು. ಜಗದೀಶ್ ಶೆಟ್ಟರ್ ಅವರು 7,82,829 ಮತಗಳನ್ನು ಗಳಿಸಿದ್ರೆ, ಇನ್ನು ಮೃಣಾಲ್ ಹೆಬ್ಬಾಳ್ಕರ್ ಅವರು 5,83,592 ಗಳಿಸೋದ್ರ ಮುಖಾಂತರ ಬೆಳಗಾವಿಯ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರಲ್ಲ ಅವರ ಒಂದು ತನ್ನ ಮಗನ ಸಂಸದನಾಗಿ ಮಾಡಬೇಕು ಅನ್ನೋ ಆಶಾಗೋಪುರ ಭಂಗ ಆಯಿತು. ಬಾಗಲಕೋಟೆಯಲ್ಲಿ ಗದ್ದಿಗೌಡರ್, PC ಗದ್ದಿಗೌಡರ್ ಮತ್ತು ಸಂಯುಕ್ತ ಪಾಟೀಲ್ ಸಹ ಅವರು ಸಹ ಸಚಿವರ ಮಗಳೇ ಸಹ, ಅವಳಿಗೂ ಸಹ ಇದರಲ್ಲಿ ಸಂಯುಕ್ತ ಪಾಟೀಲ್ ಕೊಟ್ಟಿದ್ದರು. ಸಂಯುಕ್ತ ಪಾಟೀಲ್ ಆಕೆ ಸಹ ಸಣ್ಣ ವಯಸ್ಸಿನ ಹುಡುಗಿ. ಅಲ್ಲೂ ಸಹ ಭರ್ಜರಿಯಾದಂಥ ಒಂದು ತಿಕ್ಕಾಟ ಇತ್ತು. ಅಲ್ಲಿ 6,71,838 ಮತಗಳನ್ನು ಗದ್ದಿಗೌಡರು ಗಳಿಸಿದ್ರೆ 6,02,640 ಮತಗಳನ್ನು ಗಳಿಸಿದಂಥ ಸಂಯುಕ್ತ ಪಾಟೀಲ್ ಅಂತಿಮವಾಗಿ 88,388 ಮತಗಳನ್ನು ಸೋಲ ಹೋಗಾಗಾಯಿತು. ಇನ್ನು ವಿಜಯಪುರ, ಇದು ಮೀಸಲು ಕ್ಷೇತ್ರ, SC ಕ್ಷೇತ್ರ, ಮೀಸಲು ಕ್ಷೇತ್ರ. ಇಲ್ಲಿ ಸತತ ಬಾರಿಗೆ 4ನೇ ಬಾರಿ ಇಲ್ಲಿ ರಮೇಶ್ ಜಿಗಜಿಣಿಯವರು ಇಂದಿನ ಚುನಾವಣೆಗಿನ ಮುಂಚೆ ಅವರಿಗೆ ಆರೋಗ್ಯನೂ ಸರಿ ಇಲ್ಲ, ಅವರು ಕೊಡಬಾರ್ದು ಅಂತಿತ್ತು. ಆದರೂ ಸಹ ತಮ್ಮ ಹಿರಿತನ ಅಂತ ಎಲ್ಲಿಗೆ ಹೋಗಿ ಕೇಂದ್ರದಲ್ಲಿ ಹೋಗಿ ಅವರು ಟಿಕೆಟ್ ತೊಗೊಂಡು ಬಂದರು. ಸುಮಾರು 70+ ವಯಸ್ಸಾಗಿರುವಂಥದ್ದು ತೊಗೊಂಡು ಬಂದರು ವಿಜಯಪುರದಲ್ಲಿ. ಈ ಸತಿ ಏನಾಗುತ್ತೋ ಅಂದ್ಕೊಂಡಿದ್ರೆ ಅವರು ದಿನದಿಂದವರು ರಾಜು ಅಲ್ಗೂರ್ ಅವರು ಕಾಂಗ್ರೆಸ್ಸನ್ನು ನಿಂತ್ಕೊಂಡಿದ್ದರು. ಅಂತಿಮವಾಗಿ ನೋಡ್ತು ಅಂತ ಹೇಳಿದ್ರೆ ರಮೇಶ್ ಜಿಗಜಿಣಿಯವರು 6,72,781 ಮತಗಳನ್ನು ಗಳಿಸಿದರೆ, ರಾಜು ಅಲ್ಗೂರ್ ಅವರು 5,95,522 ಮತಗಳನ್ನು ಗಳಿಸಿದರು. ಹೀಗಾಗಿ ರಮೇಶ್ ಜಿಗಜಿಣಿಯವರು 77,229 ಮತಗಳಿಂದ ಗೆದ್ದರು. ಹೀಗಾಗಿ 3ನೇದು BJPಗೆ ಬಂತು. ಮತ್ತೊಂದು ಕ್ಷೇತ್ರ ಅಂತ ಹೇಳಿದ್ರೆ ಈ ಬಾರಿ ಕುತೂಹಲಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಅದು ಕಲಬುರಗಿ ಆಗಿತ್ತು. ಕಳೆದ ಬಾರಿ ಕಲಬುರಗಿಯಲ್ಲಿ ಏನು ಉಮೇಶ್ ಜಾಧವ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರದೇ ಶಿಷ್ಯರಾದಂಥ ಉಮೇಶ್ ಜಾಧವ್ ಅವರನ್ನು ನಿಲ್ಲಿಸಿದ್ರು. ಸೊ BJPಯವರು ಅಲ್ಲಿ ಇಡೀ BJP ತಂಡ ಎಲ್ಲಿ ಸೋತರೂ ಪರವಾಗಿಲ್ಲ, ಆದರೆ ಕಲಬುರಗಿಯಲ್ಲಿ ಖರ್ಗೆ ಅವರನ್ನ ಸೋಲಿಸಲೇಬೇಕು ಅನ್ನೋ ಪಣ ತೊಟ್ಟಿತ್ತು. ಸೊ ಹಾಗಾಗಿ ಅಲ್ಲಿ ಹೋದ್ಸತಿ ಖರ್ಗೆ ಅವರನ್ನ ಉಣಿಸಿದ್ರು. ಸೋಲಿಲ್ಲದ ಸರದಾರ ಅಂತಿದ್ದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸೋಲಿಸಿದ್ರು. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಸೋತು ಕೊನೆಗೆ ರಾಜ್ಯಸಭೆಗೆ ಬರಬೇಕಾಯಿತು. ಈ ಸತಿ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಮಗ ಪ್ರಿಯಾಂಕ್ ಖರ್ಗೆ ಅದನ್ನು ತುಂಬ ಆಸ್ಥೆ ವಹಿಸಿದ್ರು. ಹಾಗಾಗಿ ಬೇರೆಯವ್ರಿಗೆ ಯಾರಿಗೂ ಕೊಟ್ಟರೆ ಸರಿ ಹೋಗುತ್ತೋ ಇಲ್ವೋ ಅಂತ ತಮ್ಮ ಸ್ವಂತ ಅಳಿಯನಾದಂಥ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಕೊಟ್ಟರು. ಯಾಕೆಂದರೆ ರಾಧಾಕೃಷ್ಣ ದೊಡ್ಡಮನಿ ಹೊರಗಡೆ ಜಾಸ್ತಿ ಕಾಣ್ತಿದ್ರು, ಇಡೀ ಮಲ್ಲಿಕಾರ್ಜುನ ಖರ್ಗೆಯವರ ಸಂಪೂರ್ಣ ರಾಜಕೀಯನ ನೋಡ್ಕೊಳ್ತಿದ್ದು ಅವರೇನೆ. ಸೊ ಹಾಗಾಗಿ ರಾಧಾಕೃಷ್ಣ ದೊಡ್ಡಮನಿಯವರು ಕೊಟ್ಟಿದ್ದರು. 6,52,321 ಕೊಟ್ಟರೆ ಅವರ ಪ್ರತಿಸ್ಪರ್ಧಿ ಉಮೇಶ್ ಜಾಧವ್ ಇದ್ದರು, ಅವರು 6,25,116 ಮತಗಳಿಂದ ಗೆದ್ದಿದ್ದಾರೆ. ಅಂದರೆ 16 ಮತಗಳನ್ನು ಗಳಿಸಿದ್ದಾರೆ. ಅಂದರೆ ಜಿದ್ದಿಯಾಗಿತ್ತು. ಒಂದು ಸತಿ ಅವರ ಮೇಲೆ ಹಗ್ಗ ಉಯ್ಯಾಲೆ ತರಾಗಿ ಅಂತಿಮವಾಗಿ ಕೇವಲ 27,295 ಮತಗಳಿಂದ ಅಲ್ಲಿ ಜಯ ಗಳಿಸಿದ್ದಾರೆ. ಅಂದರೆ ತಿಣಿಕಾಡಬೇಕು ಸಾಕಷ್ಟು. ಈ ಕಲಬುರಗಿಯಲ್ಲಿ ಕಾಂಗ್ರೆಸ್ ಗೆಲ್ತಾದರೂ ಅದರಲ್ಲಿ ಸಾಕಷ್ಟು ತಿಣಿಕಾಡ್ತು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಇನ್ನು ಬಳ್ಳಾರಿ ಸಹ ಶ್ರೀರಾಮುಲು, ಒಂದು ಕಾಲದಲ್ಲಿ ಬಳ್ಳಾರಿ ಅಂತ ಹೇಳಿದ್ರೆ ಶ್ರೀರಾಮುಲು ಅಥವಾ ಗಣಿ ಬ್ರದರ್ಸ್ ಅಂತ ಹೇಳ್ತಿದ್ರು.
8 ವರ್ಷದ ಹಿಂದೆ ಅವರೇನೇ ಒಂದು ತಮ್ಮ BRS ಅಂತ ಒಂದು ಪಕ್ಷ ಕಟ್ಕೊಂಡಿದ್ರು, ಎಲ್ಲ ರಾಜ್ಯಾದ್ಯಂತ ಓಡಾಡಿ ಸಾಕಷ್ಟು BJPಗೆ ಧಕ್ಕೆ ಕೊಟ್ಟಿದ್ರು, BJPಯಿಂದ ಹೊರಗಡೆ ಬಂದವರು ಸಾಕಷ್ಟು ಧಕ್ಕೆ ಕೊಟ್ಟಿದ್ರು. ಅದನ್ನು ತಿರ್ಗಾ BJPಗೆ ಬಂದು ಅಲ್ಲಿ ಸಚಿವರು ಕೂಡ ಆಗಿದ್ದರು. ಕಳೆದ ಬಾರಿ ಯಾವುದೋ ಒಂದು ನಾಗೇಂದ್ರ ಎದುರುಗಡೆ ಅಲ್ಲಿ ಹೋಗಿ ಸೋತಿದ್ರು. ಈ ಸತಿನೂ ಸಹ ಅವರಿಗೆ ಆ ಅನುಕಂಪದ ಆದಮೇಲೆ ಗೆಲ್ತಾರೆ ಅಂದ್ಕೊಂಡಿದ್ರು. ತುಕಾರಾಮ್, ಏನು ಕಾಂಗ್ರೆಸ್ನ ತುಕಾರಾಮ್ ಇದ್ರಲ್ಲ, ಆ ಶಾಸಕರಾಗಿದ್ರಲ್ಲ ತುಕಾರಾಮ್ ಅವರು 7,30,845 ಮತಗಳನ್ನು ಗಳಿಸಿದರೆ, ಅದು ಶ್ರೀರಾಮುಲು ಅವರು ಕೇವಲ 6,31,853 ಗಳಿಸುವ ಮುಖಾಂತರ ಸುಮಾರು 98,382 ಅಂದರೆ 1,00,000 ಅಂತರದಿಂದ ಸೋಲನ್ನು ಅನುಭವಿಸಬೇಕಾಗಿತ್ತು. ಇದು ರಾಜ್ಯ ಕಂಡಂಥ ಅಚ್ಚರಿಯ ಫಲಿತಾಂಶಗಳಲ್ಲಿ ಒಂದು ಅಂತ ಹೇಳಿದ್ರು ತಪ್ಪಾಗಲಾರದು. ಇನ್ನು ರಾಯಚೂರು SC ಮೀಸಲು ಕ್ಷೇತ್ರ, ಇಲ್ಲಿ ಇಬ್ಬರು ನಾಯಕಗಳು ಮಾಡ್ತಾಯಿದ್ರು. ಈಗಾಗಲೇ ನಾಯಕಿದಂಥ ರಾಜಾ ಅಮರೇಶ್ ನಾಯಕ್ ಅವರು ಸಿಟ್ಟಿಂಗ್ MP ಇದ್ದರು. ಅವರಿಗೆ ಈ ಸತಿ ಕೊಡಬಾರ್ದು ಅಂತ ಹೇಳಿದರು, ಅದು ಸಹ ಅವರು ಕೊಟ್ಟರು. ಅವರು ಟಿಕೆಟ್ ತೊಗೊಂಡು ಬಂದರು. G. ಕುಮಾರ್ ನಾಯಕ್ ಅವರು ರಿಟೈರ್ಡ್ IAS ಆಫೀಸರ್ ಇದ್ದರು, ಅವ್ರಿಗೆ ಕೊಟ್ಟಿದ್ದರು. 6,70,966 ಮತಗಳನ್ನು ಅವರು ಗಳಿಸ್ತು ಅಂತ ಹೇಳಿದ್ರೆ, ಇದು 5,91,185 ತೊಗೊಂಡ್ರು. ಹಾಗಾಗಿ 78,781 ಮತಗಳಿಂದ G. ಕುಮಾರ್ ನಾಯಕ್ ಅವರು ಕಾಂಗ್ರೆಸ್ ಪರವಾಗಿ ರಾಯಚೂರಿನಲ್ಲಿ ವಿಜಯದ ಬಾವುಟ ಹಾರಿಸಿದ್ರು. ಬೀದರ್ ಸಹ ಅಷ್ಟೇ, ಇಲ್ಲೂ ಸಹ ಭಗವಂತ ಖೂಬಾ ಅಂದರೆ ಭಗವಂತ ಖೂಬಾ ಮೋದಿಯವರ ಚುನಾವಣೆಯಲ್ಲಿ ಮೋದಿಯವರ ಬ್ಲೂ ಐಡ್ ಬಾಯ್ ಅಂತ ಕರಿತಾ ಇದ್ದರು. ಯಾಕೆ ಅಂತ ಹೇಳಿದ್ರೆ ಮೋದಿಯವರಿಗೆ ಅವರ ಎಷ್ಟೊಂದು ಮೊದಲನೆಯ ಇದರಲ್ಲಿ ಮೋದಿಯವರ ಅನೇಕ ಇದನ್ನು ಜಾರಿಗೆ ತಂದಿದ್ದರು. ಮನ್ ಕಿ ಬಾತಲ್ಲೂ ಸಹ ಭಗವಂತ ಖೂಬಾ ಬಗ್ಗೆ ತುಂಬ ಮಾತಾಡಿದರು. ಹಾಗಾಗಿ ಭಗವಂತ ಖೂಬಾ ಅವರನ್ನ ಮಿನಿಸ್ಟ್ರು ಕೂಡ ಮಾಡಿದರು, ಅವ್ರ ಕೇಂದ್ರದಲ್ಲಿ ಮಂತ್ರಿಗಳು ಕೂಡ ಆಗಿದ್ದರು. ಹಾಗಾಗಿ ನಿರಾಯಾಸವಾಗಿ ಗೆಲ್ತಾರೆ ಅಂತಲೇ ಅಂದ್ಕೊಂಡಿದ್ರು. ಆದರೆ ಭಗವಂತ ಖೂಬಾ ಒಳಗಡೆ ತುಂಬ ಜಾಸ್ತಿ ಅಂದರೆ ಆಂತರಿಕವಾಗಿ ಅವರು ಶಾಸಕರುಗಳ ಚೆನ್ನಾಗಿರಲಿಲ್ಲ. ಪ್ರಭು ಚವ್ಹಾಣ್ ಜೊತೆ ಅವರು ತುಂಬಾ ಗಲಾಟೆ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಅವರಿಗೆ ಒಳೇಟು ಬೀಳುತ್ತು ಅಂತ ಅನಿಸುತ್ತೆ. ಹಾಗಾಗಿ ಈಶ್ವರ್ ಖಂಡ್ರೆ ಅವರ ಮಗ ಕೇವಲ 26 ವರ್ಷದ ಸಾಗರ್ ಖಂಡ್ರೆಗೆ ಈ ಸತಿ ಕೊಟ್ಟಿದ್ದರು. ಏನು ಅನನುಭವಿ ಅಂತ ಇದ್ದರು. ಆದರೆ ಅಚ್ಚರಿ ಎನ್ನುವಂತೆ 1,28,875 ಮತಗಳ ಅಂತರದಲ್ಲಿ ಆತ ಏನು ಸಿಟ್ಟಿಂಗ್ ಮಿನಿಸ್ಟರ್ ಇದ್ದರು ಭಗವಂತ ಖೂಬಾ ಅವ್ರನ್ನ ಸೋಲಿಸಿದ್ದಾನೆ. ಸೊ ಹೀಗಾಗಿ ಬೀದರಲ್ಲಿ ರಾಜ್ಯದ ಅತ್ಯಂತ ಚಿಕ್ಕ ವಯಸ್ಸಿನ ಕೇವಲ 26 ವರ್ಷದಲ್ಲಿದೆ. ಇವರು ದೇಶದ 2ನೇ ಚಿಕ್ಕ ಸಂಸದ ಅಂತ ಹೇಳಿದ್ರೆ 25 ವರ್ಷದ ಒಂದು ಹುಡುಗಿ ಬೇರೆ ಕಡೆ ಪಂಜಾಬಿಂದನೆಲ್ಲ ಆಯ್ಕೆಯಾಗಿದ್ದಾಳೆ. ಸೊ ಹಾಗಾಗಿ ಇಲ್ಲಿ ಬೀದರಲ್ಲಿ ಆಗಿರೋನು ರಾಜ್ಯಕ್ಕೆ ಅತ್ಯಂತ ಚಿಕ್ಕ ವಯಸ್ಸು ಅಂತ ಹೇಳಿದ್ರೆ ಈಶ್ವರ್ ಖಂಡ್ರೆಯ ಮಗ ಸಾಗರ್ ಈಶ್ವರ್ ಖಂಡ್ರೆ. ಇನ್ನು ಕೊಪ್ಪಳದಲ್ಲೂ ಅಷ್ಟೇ ಕಳೆದ ಬಾರಿಯಲ್ಲಿ ಇವರಿಗೆ ಕರಡಿ ಸಂಗಣ್ಣ ಅವರ ಕೊಟ್ಟಿದ್ದರು. ಈ ಸತಿ ಕರಡಿ ಸಂಗಣ್ಣ ಅವ್ರು ಯಾವಾಗ ಸಿಗಲ್ಲ ಅಂತ ಹೇಳಿದ್ರೆ ಕರಡಿ ಸಂಗಣ್ಣ ಅವರು ಬಿಟ್ಟು ಅವರಿಗೆ ಬದಲಾಗಿ ಬಸವರಾಜ್ ಕ್ಯಾಪ್ಟರ್ ಅವರ ಕೊಟ್ಟಿದ್ದರು. ಸೊ ತುಂಬ ಅಲ್ಲಿ ಇದಿತ್ತು. ಆಮೇಲೆ ಕರಡಿ ಸಂಗಣ್ಣ ಅವರು ಹೋಗಿ ಕಾಂಗ್ರೆಸ್ಗೆ ಹೋಗಿ ಸೇರಿಕೊಂಡಿದ್ದರು. ಸೊ ಅಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರು ಕೊಟ್ಟಿದ್ದರು. ರಾಜಶೇಖರ್ ಹಿಟ್ನಾಳ್ 6,063,511 ಮತಗಳನ್ನ ತೊಗೊಂಡು ಅಂತ ಹೇಳಿದ್ರೆ ಇಲ್ಲಿ 6,17,154 ಮತಗಳು, ಒಟ್ಟು 46,000 ಮತಗಳ ಅಂತರದಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರು ಕೊಪ್ಪಳ ಕ್ಷೇತ್ರದನ್ನು ಗೆದ್ದುಕೊಂಡಿದ್ದಾರೆ. ಹಾವೇರಿ ಸಹ ಮತ್ತೊಂದು ಕುತೂಹಲಕಾರಿಯಾಗಿತ್ತು. ಯಾಕೆಂತ ಹೇಳಿದ್ರೆ ಹಾವೇರಿಲಿ ಈಶ್ವರಪ್ಪನವರ ಮಗ ಕಾಂತೇಶ್ಗೆ ಕೊಡಬೇಕು ಅಂತ ಅಂದ್ಕೊಳ್ತಿದ್ರು. ಆದರೆ ಕಾಂತೇಶ್ಗೆ ಕೊಡದಲೇ ಅಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಕಾಂತೇಶ್ಗೆ ಕೊಡಲಿಲ್ಲ. ಹಾಗಾಗಿ ಈಶ್ವರಪ್ಪನವರು ಬಂಡಾಯವಾಗಿ ಶಿವಮೊಗ್ಗದಲ್ಲಿ ನಿಂತ್ಕೊಂಡ್ರು. ಇಲ್ಲಿ ಬಯಸದೆ ಬಂದ ಭಾಗ್ಯ ಅನ್ನುವಂತೆ ಅಲ್ಲಿ ಬಸವರಾಜ ಬೊಮ್ಮಾಯಿ ಅಂದರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅವರಿಗೇನು ಅಷ್ಟೊಂದು ಆಸಕ್ತಿ ಇರಲಿಲ್ಲ, ಆದರೂ ಸಹ ಕೇಂದ್ರ ಹೇಳಿತ್ತು ಅಂತ ಅಲ್ಲಿ ಹೋಗಿ ನಿಂತ್ಕೊಂಡಿದ್ರು. 7,05,538 ಮತಗಳನ್ನು ಗಳಿಸಿದರೆ ಅವರ ಪ್ರತಿಸ್ಪರ್ಧಿಯಾಗಿದ್ದ ಆನಂದ ಮಠ ಅವರು 6,62,025 ಮತಗಳನ್ನ ಗಳಿಸಿದರು. ಒಟ್ಟು 43,313 ಅಂತಗಳ ಗೆದ್ದರು. ಇದು ಜಯ ಅಂತ ಹೇಳಿದ್ರು. ಇದು ಅಷ್ಟೊಂದು ಜಯ ಇಲ್ಲ, ಯಾಕೆಂದರೆ ಅದು ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ 1 ಲಕ್ಷ ಅಥವಾ 2 ಲಕ್ಷದ ಅಂತರದಲ್ಲಿ ಗೆಲ್ಲಬೇಕಾಗಿತ್ತು. ಸ್ವಲ್ಪ ತಿಣಕಾಡಿದ್ರು ಅಂತ ಹೇಳಿದ್ರು ತಪ್ಪಾಗಲಾರದು. ಇನ್ನು ಉತ್ತರ ಕನ್ನಡಕ್ಕೆ ಬರೋಣ. ಉತ್ತರ ಕನ್ನಡದಲ್ಲಿ ಈಗಾಗಲೇ ಅಲ್ಲಿ ಗೊತ್ತಿದ್ದಂಗೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಅನಂತಕುಮಾರ್ ಹೆಗಡೆ ಅವರಿದ್ದರು. ಕಳೆದ 4 ಸತಿಯಿಂದ 4 ಬಾರಿ ಅವರು ಆಗಲೇ ಸಂಸದರಾಗಿದ್ದರು. ಇದಕ್ಕಿಂತ ಮುಂಚೆ ಅವರು ಮಂತ್ರಿಗಳು ಸಹ ಆಗಿದ್ದರು. ಅಂತಿಮವಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಏನು ಕಳೆದ ಸತಿ ಚುನಾವಣೆ ವಿಧಾನಸಭಾ ಅಧ್ಯಕ್ಷರಾಗಿದ್ದರು, ಶಿರ್ಸಿಯಲ್ಲಿ ಸೋತಿದ್ದರು. ಸೊ ಹಾಗಾಗಿ ಅವ್ರನ್ನ ಕೊಡ್ತು. ಅಲ್ಲಿ ಕೊಟ್ಟಾಗ ತಟಸ್ಥವಾಗಿ ಕಳೆದ ಬಾರಿ ಗೆದ್ದಿದ್ದಂಥ ಅನಂತಕುಮಾರ್ ಹೆಗಡೆ ಅವರು ತಟಸ್ಥರಾಗೋಗ್ಬಿಟ್ಟಿದ್ರು. ಗೆಲ್ತಾರೋ ಇಲ್ವೋ ಸೋಲ್ತಾರೋ ಅಂದ್ಕೊಂಡಿದ್ರು. ಯಾಕೆಂದರೆ ಅಲ್ಲಿ ನಿಂತಿದ್ದವರು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಸಹ ಚುನಾವಣೆಯಲ್ಲಿ ನಿಂತು ಈ ಸತಿ ಸೋತಿದ್ರು. ಸೊ ಹಾಗಾಗಿ ಇಬ್ಬರು ಸೋತಿರುವಂಥವ್ರು ನಿಂತಿದ್ದರಲ್ಲಿ ಅಂತಿಮವಾಗಿ 7,82,495 ಮತಗಳನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ತೊಗೊಂಡ್ರೆ, ಅವರ ಪ್ರತಿಸ್ಪರ್ಧಿಯಾಗಿದ್ದಂಥ ಅಂಜಲಿ ನಿಂಬಾಳ್ಕರ್ ಅವರು 4,45,067 ತೊಗೊಂಡ್ರು. ಅಂತಿಮವಾಗಿ 3,37,428 ಮತಗಳ ಅಂತರದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಗೆದ್ದರು. ಇದು ಕರ್ನಾಟಕದ ರಾಜ್ಯದ ಅತ್ಯಂತ ಹೆಚ್ಚಿನ ಅಂತರದಲ್ಲಿ ಗೆದ್ದಂಥ ಮೊದಲನ ಅಭ್ಯರ್ಥಿಯಾಗಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು. ಇನ್ನು ದಾವಣಗೆರೆಯಲ್ಲಿ 2 ಜಡೆಗಳ ನಡುವೆ ಇಲ್ಲಿ ಇತ್ತು. ಒಂದು
ಇಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಶಿವಶಂಕರ ಅವರ ಸೊಸೆ ಮತ್ತು ಮಲ್ಲಿಕಾರ್ಜುನ್ ಅವರ ಹೆಂಡತಿ ಮತ್ತು ಅವರ ಎದುರುಗಡೆ ಗಾಯತ್ರಿ ಸಿದ್ದೇಶ್ವರ್ ಅವರು ಈಗಾಗಲೇ ಅವರು ಕಳೆದ ಬಾರಿನೇ ಹೇಳಿದರು, ನಾನು ಸಕ್ರಿಯ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ರು. ಯಾರೋ ಒಬ್ಬರಿಗೆ ಹೊಸಬರಿಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರೆ ಅಲ್ಲೇನಾಯಿತು ಅಂತ ಹೇಳಿದ್ರೆ ಅಲ್ಲಿ ಅದು ಯಾಕೇನಾಯಿತು, ಕಡೆಯಲ್ಲಿ ಅಂತಿಮವಾಗಿ ತಮಗೆ ಕೊಡದೇ ಇಲ್ಲ, ಬೇಡ ನನ್ನ ಹೆಂಡತಿ ಕೊಡಬೇಕು ಅಂತ ಹೇಳಿದ್ರು. ಅಲ್ಲೂ ಒಂದು ಸ್ವಲ್ಪ ಇದಿತ್ತು. ಮತ್ತು ಕಾಂಗ್ರೆಸ್ ಬಿ ಜೆ ಪಿಯಿಂದ ರೇಣುಕಾಚಾರ್ಯ ಅವರೆಲ್ಲ ತುಂಬ ಅಲ್ಲಿ ಆಂತರಿಕವಾದ ಸಮಸ್ಯೆಗಳಿತ್ತು. ಸೊ ಮತ್ತು ಕಾಂಗ್ರೆಸ್ನವರು ಸಹ ಅಲ್ಲಿ ಭಿನ್ನಾಭಿಪ್ರಾಯ ತುಂಬ ಜಾಸ್ತಿ ಇತ್ತು. ಮತ್ತು ಅಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದು, ದಿನೇಶ್ನವರು ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದರು. ಅಂತಿಮವಾಗಿ ನೋಡಿದ್ರೆ 6,33,059 ಮತಗಳನ್ನು ಪ್ರಭಾ ಮಲ್ಲಿಕಾರ್ಜುನ್ ಅವರು ತಗೊಂಡ್ರೆ, ಗಾಯತ್ರಿ ಸಿದ್ದೇಶ್ವರ 6,06,965 ತಗೊಂಡ್ರು. ಒಟ್ಟಿನಲ್ಲಿ ಅಂತೂ ಇಂತೂ ತಿಣಕಾಡಿ ಸುಮಾರು 26,094 ಮತಗಳಿಂದ ಅಂತಿಮವಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆಲ್ಲುವಾಗ ಅವರ ಬೆವರು ಸುರಿಸಿದ್ರು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಪ್ರಹ್ಲಾದ್ ಜೋಶಿ ಅವರು ಸಹ ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ. ಈ ಸತಿ ದಿಂಗಾಲೇಶ್ವರ ಸ್ವಾಮಿಗಳು ಅವರಿಂದ ಎದುರುಗಡೆ ನಿಂತ್ಕೊಂಡಿದ್ರು. ಅಂತಿಮವಾಗಿ ಕಡೆಗೆ ಅಲ್ಲಿ ಏನಾಯಿತೋ ಏನೋ, ಅಲ್ಲಿ ಯಾವ ಸಂಧಾನಕ್ಕೆ ಬಂದರೋ ಏನೋ, ಕೊನೆಗೆ ಅವರು ದಿಂಗಾಲೇಶ್ವರ ಸ್ವಾಮಿಗಳು ತಮ್ಮ ನಾಮಪತ್ರ ಸಲ್ಲಿಸಿದ್ದನ್ನು ವಾಪಸ್ ತಗೊಂಡ್ರು. ಹಾಗಾಗಿ ಸ್ವಲ್ಪ ನಿರಾಳವಾಗಿತ್ತು ಪ್ರಹ್ಲಾದ್ ಜೋಶಿ ಅವರಿಗೆ. ಸೊ ಪ್ರಹ್ಲಾದ್ ಜೋಶಿ ಅವರ ಎದುರುಗಡೆ ವಿನೋದ್ ಅಸೂಟಿ ಅಂತ ಕಾಂಗ್ರೆಸ್ಸಿಂದ ನಿಂತ್ಕೊಂಡಿದ್ರು. ಅಂತಿಮವಾಗಿ ಪ್ರಹ್ಲಾದ್ ಜೋಶಿ 7,16,231 ತೊಗೊಂಡ್ರೆ, 6,18,907 ವಿನೋದ್ ಅಸೂಟಿಯವರು ತೊಗೊಂಡ್ರು. 97,000 ಅಂದರೆ ಅಂದಾಜು 1,00,000 ಅಂತರದಿಂದ ಪ್ರಹ್ಲಾದ್ ಜೋಶಿ ಅವರು ಗೆದ್ದಿದ್ದಾರೆ ಅಲ್ಲಿ. ಇನ್ನು ರಾಜ್ಯದ ಮತ್ತೊಂದು ಕುತೂಹಲಕಾರಿ ಅಂತ ಹೇಳಿದ್ರೆ ಅದು ಶಿವಮೊಗ್ಗದಲ್ಲಿ ಯಾರಪ್ಪ ನಿಂತ್ಕೊಂಡಿದ್ದು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಹ್ಯಾಟ್ರಿಕ್ ಹೀರೋ ಅಂತ ಹೇಳಿದ್ರೆ ಶಿವರಾಜ್ ಕುಮಾರ್ ಅವರ ಈ ಧರ್ಮಪತ್ನಿಯರು ಮೂರನೇ ಪಕ್ಷದಿಂದ ನಿಂತ್ಕೊಂಡಿದ್ದರು ಅಂತ ಹೇಳಿದ್ರೆ, ಒಂದು ಸತಿ ಎಲ್ಲೆಲ್ಲಿ ಅವರ ತಮ್ಮ ಹೋಗ್ತಾರೋ ಮಧು ಬಂಗಾರಪ್ಪ ಯಾವ್ಯಾವ ಪಕ್ಷದಲ್ಲಿ ಸೇರ್ಕೊಳ್ತಾರೋ ಆ ಪಕ್ಷದಲ್ಲಿ ಮಧು ಬಂಗಾರಪ್ಪ ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅಕ್ಕನ ಬಲಿ ಕೊಟ್ರಾ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಏನಂತ ಹೇಳಿದ್ರೆ, ತಾನು ಅಲ್ಲಿ ಬಂದು ಅದರಲ್ಲಿ ಅಲ್ಲಲ್ಲಿ ನಿಂತ್ಕೊಂಡ್ರು. ಅವ್ರಿಗೆ ಹೊಡೆತ ಬಿತ್ತು ಅಂತ ಹೇಳಿದ್ರೆ, ಆಕೆ ಒಂದು ವಿಡಿಯೋ ತುಂಬ ವೈರಲ್ ಆಯಿತು. ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ಇಲ್ಲಿ ಚುನಾವಣೆಯಲ್ಲಿ ಪ್ರಚಾರ ಮಾಡ್ತಿರ್ತಾರೆ. ಅಲ್ಲಿ ಒಂದು ಕಡೆ ಯಾವುದೋ ಒಂದು ಶಿವಮೊಗ್ಗದಲ್ಲಿ ಒಂದು ಮುಸಲ್ಮಾನರಿರುವಂಥ ಜಾಗದಲ್ಲಿ ಹೋಗಬೇಕು ಅಂದಾಗ ಆಕೆ ಹಣೆ ಕುಂಕುಮ ಅಳಿಸ್ಕೊಂಡು ಹೋದ್ಲು. ಸೊ ಆಗ ಅದನ್ನು ಬಿ ಜೆ ಪಿಯವರು ಚೆನ್ನಾಗಿ ಕ್ಯಾಪ್ಚರ್ ಮಾಡಿಕೊಂಡ್ರು. ಸೊ ಅದು ಒಂದು ಬಂತು. ಆದ್ರೂ ಬಿ ಜೆ ಪಿಯವ್ರಿಗೆ ಏನಪ್ಪ ಒಂದು ಆತಂಕ ಆಯಿತು ಅಂತ ಹೇಳಿದ್ರೆ, ಈಶ್ವರಪ್ಪನವರು ತಮ್ಮ ಮಗನಿಗೆ ಸೀಟ್ ಕೊಡಲಿಲ್ಲ ಅಂತ, ಕಾಂತೇಶ್ಗೆ ಸೀಟ್ ಕೊಡಲಿಲ್ಲ ಅಂತ ಅಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದರು. ಈ ಸತಿ ಗೆಲುವು ನಂದಿ ಅಂತಿದ್ರು, ಸ್ವಾಭಿಮಾನಿ ಹಿಂದೂಗಳು ಅಂತ ಒಂದು ಹೋಗಿದ್ದರು. ಸೊ ಹಾಗಾಗಿ ಇಲ್ಲಿ ಏನಾಗತ್ತೆ ಅಂತ ಎಲ್ಲರ ಕುತೂಹಲ ಇರ್ತಿತ್ತು. ಆದರೆ ಅಂತಿಮವಾಗಿ BY ರಾಘವೇಂದ್ರ ಅವರು 7,76,721 ಮತಗಳನ್ನು ಗಳಿಸಿದರೆ, ಅವರ ವಿರುದ್ಧವಾಗಿ ಗೀತಾ ಶಿವರಾಜ್ ಕುಮಾರ್ ಅವರು 5,35,000 ಮತಗಳನ್ನು ಕಳಿಸಿ ಒಟ್ಟು 2,43,715 ಮತಗಳಿಂದ ತಮ್ಮ ಗಂಡ ಹ್ಯಾಟ್ರಿಕ್ ಹೀರೋ ಆದರೆ, ಇಲ್ಲಿ ಗೀತಾ ಶಿವಕುಮಾರ್ ಅವರು ಹ್ಯಾಟ್ರಿಕ್ ಸೋಲನ್ನು ಅನುಭವಿಸಿದ್ರು. ಸತತವಾಗಿ 3 ಚುನಾವಣೆಯಲ್ಲಿ ಸೋತಿದ್ದಾರೆ. ಸೊ ಹಾಗಾಗಿ ಅಲ್ಲೇನೆಂದರೆ, ಆಕೆ ಬಂಗಾರಪ್ಪನ ಮಗನವರಾಗಿರ್ಬೋದು, ಆದರೆ ಜನ ನೋಡೋದು ಆಕೆ ಬಂಗಾರಪ್ಪನ ಮಗಳಿಗಿನ್ನ ಆಕೆ ನೋಡೋದು ರಾಜ್ಕುಮಾರ್ ಅವರ ಸೊಸೆ ಅಂತ. ರಾಜ್ಕುಮಾರ್ ಅವರ ಮನೆತನಕ್ಕೆ ರಾಜಕೀಯ ಬೇಡ ಅಂತ ಹೇಳಿದ್ದಾರೆ, ರಾಜಕೀಯ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ರಾಜ್ಕುಮಾರನೇ ಬೇಡ ಅಂತ ಹೇಳಿದ್ಮೇಲೆ ಇನ್ನು ಅವ್ರು ಸೊಸೆನ ಒಪ್ಕೊಳ್ತಾರಾ ಅನ್ನೋದನ್ನು ಮತ್ತೊಮ್ಮೆ ಇಲ್ಲಿ ಪ್ರೂವ್ ಆಯಿತು ಅಂತ ಹೇಳಬಾರ್ದು. ಇನ್ನು BJPಯ ವಿರುದ್ಧ ತೊಡೆತಟ್ಟಿದ್ದಂಥ ಈಶ್ವರಪ್ಪ ಗಳಿಸಿದ್ದು ಕೇವಲ 34,000 ಓಟ್ಗಳನ್ನ ಗಳಿಸ್ಕೊಂಡು ಠೇವಣಿಯೂ ಸಹ ಉಳಿಸ್ಕೊಂಡಲ್ಲಿ ಹೋಗಿದ್ದಾರೆ. ಸೊ ಇದ್ದ ಬದ್ದ ಮಾನ ಸಹ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರದು. ಉಡುಪಿ ಚಿಕ್ಕಮಗಳೂರು ಮತ್ತೊಂದು ಕುತೂಹಲಕಾರಿ ಇತ್ತು. ಇಲ್ಲೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಇಲ್ಲಿ ಕೇಂದ್ರದ ಸಚಿವೆ ಇದ್ದರು, ಶೋಭಾ ಕರಂದ್ಲಾಜೆ ಇದ್ದರು. ಗೋಬ್ಯಾಕ್ ಶೋಭಾ ಅಂತ ಒಂದು ಅಭಿಯಾನ ನಡೀತು. ಹಾಗಾಗಿ ಆಕೆ ಬದಲಾಗಿ ಯಾರು ಕೊಡಬೇಕು ಅಂತ ಹೇಳಿದಾಗ, ಸಹಜವಾಗಿ ಅಲ್ಲಿ ಚಿಕ್ಕಮಗಳೂರು ಸೋತಿದ್ದಂಥ CT ರವಿ ಅವರಿಗೆ ಕೊಡ್ತಾರೆ ಅಂದ್ಕೊಂಡಿದ್ರು. ಅದರ ಅಚ್ಚರಿ ಎನ್ನುವಂತೆ ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಎಂದರೆ, ಇಲ್ಲಿ ವಿಧಾನ ಪರಿಷತ್ನಲ್ಲಿ BJPಯ ನಾಯಕರಾಗಿರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕೊಟ್ಟಿದ್ದರು. ಸರಳ ಸಜ್ಜನ ಅಂತಿದ್ದರೆ, ಅವರ ಎದುರುಗಡೆ ಯಾರಪ್ಪ ನಿಂತ್ಕೊಂಡಿದ್ದು ಅಂತ ಹೇಳಿದ್ರೆ, BJPಲಿ ಇದ್ದಂಥ K ಜಯಪ್ರಕಾಶ್ ಹೆಗ್ಡೆ ಅವರು. BJPಲಿದ್ದವ್ರಿಗೆ ಏನು ಸಿಕ್ಕಲಿಲ್ಲ ಅಂಥೇಳಿ ಅವರು ಅದರಲ್ಲಿ ಅಲ್ಲಿಗೆ ಹೋಗಿದ್ದರು. ಸೊ ಇಬ್ಬರೂ ಸಹ ಸರಳ ಸಜ್ಜನರೇ, ಇಬ್ಬರೂ ಸಹ ಒಳ್ಳೆಯ ರಾಜಕಾರಣಿಗಳು, ಯಾರಿಗೆದ್ದರೂ ಪರವಾಗಿಲ್ಲ ಅಂತ ಜನ ಅಂದ್ಕೊಳ್ತಿದ್ರು. ಆದರೆ ಅಂತಿಮವಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ 7,32,234 ಮತಗಳು ಸಿಕ್ಕಿದ್ರೆ, ಇನ್ನು ಅವರು ಪ್ರತಿಸ್ಪರ್ಧಿಯಾಗಿದ್ದ ಜಯಪ್ರಕಾಶ್ ಹೆಗಡೆ ಅವರಿಗೆ 4,73,059 ಮತಗಳು ಸಿಕ್ತು. ಹೀಗಾಗಿ 2,38,000 ಮತಗಳ ಅಂತರದಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇಲ್ಲಿಗೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಚಿತ್ರದುರ್ಗ ಸಹ ಮತ್ತೊಂದು ಕುತೂಹಲಕಾರಿಯನ್ನು, ಯಾಕೆ ಅಂತ ಹೇಳಿದ್ರೆ, ಚಿತ್ರದುರ್ಗದಲ್ಲಿ ಒಂದು ಗಮನಿಸಬೇಕು ಅಂತ ಹೇಳಿದ್ರೆ, ಯಾವಾಗಲೂ ಇಲ್ಲಿ
ಒಂದು ಸತಿ ಆಯ್ಕೆ ಮಾಡಿದಂಥವ್ರು ಎರಡನೇ ಸತಿ ಆಯ್ಕೆ ಮಾಡೋದಿಲ್ಲ. ಅದೇನೋ ಗೊತ್ತಿಲ್ಲ, ಒಂದು ಸತಿ ಮಾಡಿದ್ರೆ ಎರಡನೇ ಸತಿ ಆಯ್ಕೆ ಮಾಡಲ್ಲ. ಮತ್ತು ಯಾವಾಗಲೂ ಇಲ್ಲಿ ಹೊಸ ಸಂಸದರಿಗೆ ಆಯ್ಕೆ ಮಾಡ್ತಾರೆ. ಮತ್ತು ಇನ್ನೂ ಒಂದು ಕುತೂಹಲ ಅಂತ ಹೇಳಿದ್ರೆ ಇಲ್ಲಿ ಯಾರು ಅಂದರೆ ಹೊರಗಿನವರು ಒಳಗಿನವರು, ಸಹಜವಾಗಿ ಏನಂತಾರೆ ಹೊರಗಿನವ್ರನ್ನ ಕರ್ಕೊಂಬಂದಾಗ ಇಲ್ಲಿ ಹೊರಗಿನವರು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಗೆದ್ದಿರೋರು ಸುಮಾರು ಜನ ಇಲ್ಲಿ ಹೊರಗಿನವರು. ಇದಕ್ಕಿಂತ ಮುಂಚೆ ನಾವು US ಇಂದ ಅಮೆರಿಕದಿಂದ ಬಂದಂಥ ಜನಾರ್ದನ್ ಸ್ವಾಮಿ ಅವರು ಗೆದ್ದಿದ್ರು. ಅದಾದಮೇಲೆ ಹೋದ ಸತಿ ಆನೇಕಲ್ಲಿಂದ ಬಂದಿದ್ದಂಥ ನಾರಾಯಣ ಸ್ವಾಮಿ ಅವರು ಗೆದ್ದಿದ್ರು. ಈ ಬಾರಿ ಕಡೇಗಳಿಗೆಯಲ್ಲಿ ಗೋವಿಂದ ಕಾರಜೋಳ ಅವರ ಕೊಟ್ಟರು. ಗೋವಿಂದ ಕಾರಜೋಳ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಈಗಾಗಲೇ ಒಂದು ಸತಿ MP ಆಗಿದ್ದಂಥ BN ಚಂದ್ರಪ್ಪ ಅವರು ಕೊಟ್ಟಿದ್ದರು. ಸೊ BN ಚಂದ್ರಪ್ಪ ಕಾಂಗ್ರೆಸ್ನಲ್ಲಿ ನಿಂತಿದ್ದಂದರೆ ಗೋವಿಂದ ಕಾರಜೋಳ ಅವರು BJPನ ನಿಂತಿದ್ದರು. ಆದರೆ ಎಲ್ಲರೂ ಏನು ಹೇಳ್ತಿದ್ದಂದರೆ ಗೋವಿಂದ ಕಾರಜೋಳ ಹೊರಗಡೆಯಿಂದ ಬಂದಿದ್ದಾರೆ, ಹಾಗಾಗಿ BN ಚಂದ್ರಪ್ಪ ಅವರು ಎಲ್ಲರಿಗೂ ಗೊತ್ತು, ಅವರ ಹೆಸರು ಎಲ್ಲರೂ ಪರಿಚಯ ಇದ್ದಾರೆ, ಅವರು ಸುಲಭವಾಗಿ ಗೆಲ್ತಾರೆ ಅಂದ್ಕೊಂಡಿದ್ರು. ಆದರೆ ತಾವೊಂದು ಬಗೆದರೆ ದೈವವೊಂದು ಬಗೆತಿತ್ತು, ಅಥವಾ ತಾವೊಂದು ಬಗೆದರೆ ಜನರೊಂದು ಬಗೆತಾರೆ ಅನ್ನೋದಕ್ಕೆ, ಜನರ ಆದೇಶನೇ ಬೇರೆ ಇರುತ್ತೆ ಅನ್ನೋದಕ್ಕೋಸ್ಕರ ಮತ್ತೊಮ್ಮೆ ಏನಂದರೆ ಚಿತ್ರದುರ್ಗದವರು ಹೊಸ ಮುಖಕ್ಕೆ ಮಣೆ ಹಾಕಿದ್ದಾರೆ. ಇಲ್ಲಿ ಗೋವಿಂದ ಕಾರಜೋಳ ಅವರು 6,84,890 ಮತಗಳನ್ನು ಗಳಿಸಿದರೆ, ಇನ್ನು ಚಂದ್ರಪ್ಪ ಅವರು 6,38,769 ಗಳಿಸಿದ್ದಾರೆ. ಹೀಗಾಗಿ 48,121 ಮತಗಳ ಅಂತರದಿಂದ ಗೋವಿಂದ ಕಾರಜೋಳ ಅವರು ಗೆದ್ದಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಯಾವಾಗಲೂ ಎಲ್ಲರಿಗೂ ಗೊತ್ತೋದು BJPಯ ಭದ್ರಕೋಟೆ ಅಂತ. BJPಯ ಭದ್ರಕೋಟೆಯಲ್ಲಿ ಈ ಸತಿ BJPಯ ಭದ್ರಕೋಟೆಯನ್ನು ಅಲ್ಗಾಡಿಸ್ಬೇಕು ಅಂತ ಹೇಳಿ ಅಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಪದ್ಮರಾಜ್ ಪೂಜಾರಿಯನ್ನು ಮಾಡಿದ್ರು. ಈ ಹಿಂದೆ 3 ಸತಿ ಗೆದ್ದಿದ್ದಂಥ BJPಯ ರಾಜ್ಯಾಧ್ಯಕ್ಷರಾಗಿದ್ದಂಥ ನಳಿನ್ ಕಟೀಲ್ ಸಹ ಅಲ್ಲಿ ಇದ್ದರು. ಆದರೆ ಈ ಸತಿ ನಳಿನ್ ಕಟೀಲ್ ಅವರ ಬದಲಾಗಿ ಅಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಂತ ಹೇಳಿದ್ರೆ ಅವರು ಸೈನ್ಯದಲ್ಲಿದ್ದವರು, ಅವ್ರಿಗೆ ಕೊಟ್ಟಿದ್ದರು. ಮತ್ತು ಹಿಂದಿನ ಸತಿ ವಿಧಾನಸಭಾ ಚುನಾವಣೆಯಲ್ಲಿ ಅರುಣ್ ಪುತಿಲಾ ಅವ್ರದ್ದಲ್ಲೊಂದು ಇತ್ತು. ಈ ಸತಿ ಒಂದೇನಪ್ಪ ಅಂತ ಹೇಳಿದ್ರೆ ಅಲ್ಲಿ ಏನೇನು ಸಮಸ್ಯೆಗಳಿತ್ತು ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಕೊಂಡ್ರು, ಎಲ್ಲರೂ ಒಟ್ಟಿಗೆ ಬಂದರು. ಅಲ್ಲಿ ಹಿಂದುತ್ವ ಅಂತ BJPಯವರು ಹೋಯಿತು ಅಂತ ಹೇಳಿದ್ರೆ ಇವರು ಬಿಲ್ಲವರು ಅಂತ ಬಂಟವರು ಅಂತ ಹೀಗೆ ಅಂದ್ಕೊಂಡು ಹೋದರು. ಜನಾರ್ದನ್ ಪೂಜಾರಿ ಅವರ ಆಶೀರ್ವಾದ ಇದೆ ಅಂತ ಬಂದರು. ಮತ್ತು ಈಗಾಗಲೇ ಅಲ್ಲಿ ದೇವಸ್ಥಾನ ಏನಿದೆ, ಅಲ್ಲಿ ಬಿಲ್ಲವರ ದೇವಸ್ಥಾನ ಇದೆ, ಅದು ಸಹ ನಾನೇ ಮಾಡಿದ್ದು ಅಂಥೇಳಿ ಪೂಜಾರಿ ವರ್ಸಸ್ ಅಲ್ಲಿ ಚೌಟ ಆಯಿತು. ಅಂತಿಮವಾಗಿ ಏನಂತ ಹೇಳಿದ್ರೆ BJPಯ ಹಿಂದುತ್ವನೇ ಅಲ್ಲಿ ಹೆಚ್ಚು ಅಂತ ತೋರಿಸ್ಕೊಟ್ರು. 7,64,132 ಮತಗಳನ್ನು ಬ್ರಿಜೇಶ್ ಚೌಟ ತಗೊಂಡ್ರೆ, ಪದ್ಮರಾಜ್ ಪೂಜಾರಿ ಅವರು 6,14,924 ಮತಗಳನ್ನು ಗಳಿಸಿದ್ರು. ಈ ರೀತಿಯಾಗಿ 1,48,000 ಅಂದರೆ 1.5 ಲಕ್ಷದ ಅಂತರದಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಈಗ ದೆಹಲಿ ಕಡೆಗೆ ಹೋಗಿದ್ದಾರೆ. ಮತ್ತೊಂದು ಕುತೂಹಲಕಾರಿ ಆದಂಥ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಹಾಸನ ಕ್ಷೇತ್ರ. ಸಾಧಾರಣವಾಗಿ ಹಾಸನ ಕ್ಷೇತ್ರ ಅಂತ ಹೇಳಿದ್ರೆ ಅಲ್ಲಿ JDS ಅವರ ಭದ್ರಕೋಟೆ ಅಂತ ಅಂದ್ಕೊಂಡಿದ್ರು. ಆದರೆ ಈ ಸತಿ ಸಾಂಪ್ರದಾಯಿಕವಾಗಿ ನಮಗೆಲ್ಲರಿಗೂ ಗೊತ್ತು ಅಂತ ಹೇಳಿದ್ರೆ 70 ಮತ್ತು 80ನೇ ದಶಕದಿಂದಲೂ ಸಹ ಕಾಂಗ್ರೆಸ್ನಲ್ಲಿಂದ ಮತ್ತು JDSನಲ್ಲಿಂದ ಕಾಂಗ್ರೆಸ್ ಮತ್ತು JDSನಲ್ಲಿ ಪುಟ್ಟಸ್ವಾಮಿ ಗೌಡರು ಮತ್ತು ದೇವೇಗೌಡರು ಅವರು ಬೀಗರು ಅಂತಾನೆ, ಅವರವರು ಬಾವ ಬಾಮೈದಂದರು ಸಹ ಅಂತ ಹೇಳ್ತಾರೆ, ಅವರ ಸಂಬಂಧಿಗಳು ಅಂತ ಹೇಳ್ತಾರೆ. ಆದರೆ ಅವ್ರ ವಯಸ್ಸಿನ ಅವರು ಯಾವಾಗಲೂ ಜಿದ್ದಾಜಿದ್ದಿ ನಡೀತಿತ್ತು. ಸೊ ಅವರ ಮೊಮ್ಮಗನಾದಂಥ ಅಂದರೆ ಪುಟ್ಟಸ್ವಾಮಿ ಗೌಡರ ಮೊಮ್ಮಗನಾದಂಥ ಶ್ರೇಯಸ್ ಪಟೇಲ್, ಕಳೆದ ಬಾರಿ ಅವರು ಹೊಳೆಸುಪುರದಲ್ಲಿ ರೇವಣ್ಣ ವಿರುದ್ಧ ಸೋತಿದ್ರು. ಈ ಬಾರಿ ಅವರು ಶ್ರೇಯಸ್ ಪಟೇಲ್ ಅವರಿಗೆ ಕಾಂಗ್ರೆಸ್ನಿಂದ ಅಲ್ಲಿ ಹಾಸನದಲ್ಲಿ ನೆಲಕ್ಕೆ ಕೊಟ್ಟಿದ್ರು. ಅದೇ ರೀತಿ ಪ್ರಜ್ವಲ್ ರೇವಣ್ಣರವರು ಸಹ ನಿಂತಿದ್ರು. ಈಗಾಗಲೇ ಹೇಳಿದೆ, ಹಿಂದಿನ ಹೇಳಿದ್ದೆ ಅಂತ ಹೇಳಿದ್ರೆ ಚುನಾವಣೆಗಿನ ಮುಂಚೆ ಏನೊಂದು ಹಳೆಯದೊಂದು 3-4 ವರ್ಷದ ಹಳೆಯದನ್ನೆಲ್ಲಾದ ಸುಮಾರು 3,000 ಇರುವಂಥ ವಿಡಿಯೋ, ಅಂದರೆ ಅಶ್ಲೀಲ ವಿಡಿಯೋಗಳು ಇರುವಂಥದ್ದನ್ನು ವಿಡಿಯೋನ ಎಲ್ಲ ಕಡೆಯೂ ಹಂಚ್ತಾ ಬಂತು. ಹಾಗಾಗಿ ಅಂತಿಮವಾಗಿ ನೋಡ್ತು ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಕಡೆಯೂ ಗೆದ್ರೆ ನಮ್ಮ ಪಕ್ಷದವ್ರು ಗೆಲ್ಲಬೇಕಪ್ಪ, ನಮ್ಮ ಪಕ್ಷದವ್ರು ಗೆಲ್ಲಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಖುದ್ದು JDSನವರೇ ಅಪ್ಪ ನನ್ನ ಪಕ್ಷದವ್ರು ಸೋತರಾಗಲಿಯಪ್ಪ ಅಂತ ಹಾರೈಕೆ ಮಾಡ್ಕೊಳ್ತಿದ್ರು ಅಂತ ಅಂಥ ಪರಿಸ್ಥಿತಿ ಇತ್ತು. ಅಂತಿಮವಾಗಿ ಏನಂತ ಹೇಳಿದ್ರೆ ಶ್ರೇಯಸ್ ಪಟೇಲ್ ಅವರು 6,72,988 ಮತಗಳನ್ನ ಗಳಿಸಿದ್ದಾರೆ. ಅವರ ಪ್ರತಿಸ್ಪರ್ಧಿಯಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಅವರು ಸಹ 6,30,339 ಮತಗಳನ್ನು ಗಳಿಸಿ ಒಟ್ಟಿನಲ್ಲಿ 42,649 ಮತಗಳ ಅಂತರದಿಂದ ಪ್ರಜ್ವಲ್ ರೇವಣ್ಣ ಅವರು ಸೋಲನ್ನು ಅನುಭವಿಸಬೇಕಾಯಿತು. ಸೊ ಹೀಗಾಗಿ ಅವರು ಒಂದು ರೀತಿ ಸೋತಿದ್ದೇ ಒಳ್ಳೆಯದಾಯ್ತಪ್ಪ ಅಂತ ಎಲ್ಲರೂ ನಿಟ್ಟುಸಿರು ಬಿಡುವಂತಾಯಿತು. ಇನ್ನು ತುಮಕೂರಲ್ಲೂ ಸಹ ಜಿದ್ದಾಜಿದ್ದಿ ಇತ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಇವರ್ಯಾರು ಅಂತ ಹೇಳ್ದಂಗೆ ತಮ್ಮ ಬೆಂಗಳೂರಿನಲ್ಲಿ ತಮ್ಮ ರಾಜಕೀಯನ ಆರಂಭಿಸಿದಂಥ ಸೋಮಣ್ಣರವರು ಎಲ್ಲ ಪಕ್ಷ ನೋಡ್ಕೊಂಡು ಬಂದಿದ್ರು. ಕಾಂಗ್ರೆಸ್ ನೋಡಿದ್ರು, JDS ನೋಡಿದ್ರು, BJP ನೋಡಿದ್ರು. BJPಲಿ ಸಹ ನಿಂತು ಗೆದ್ದು ಕೊನೆಗೆ ಗೋವಿಂದರಾಜನಗರದಿಂದ ವಿಜಯನಗರಕ್ಕೆ ಬಂದರು, ಅಲ್ಲಿ ಸೋತರು. ಕಡೆಗೆಲ್ಲ ಹೋದ ಸತಿ ಗೋವಿಂದರಾಜನಗರದಲ್ಲಿ ಗೆದ್ದಿದ್ರು. ಅದಾದಮೇಲೆ 2023ನೇ ಇಸ್ವಿಲಿ ಅವರಿಗೆ 2 ಕಡೆ ಕ್ಷೇತ್ರದಲ್ಲಿ ಕೊಟ್ಟಿದ್ರು. ಒಂದು ಸಿದ್ದರಾಮಯ್ಯ ಎದುರುಗಡೆ ವರ್ಣಾದಲ್ಲಿ ನಿಲ್ಲಿಸಿದ್ರೆ, ಇನ್ನೊಂದು ಅವ್ರನ್ನ ಚಾಮರಾಜನಗರದಲ್ಲೂ ನಿಲ್ಲಿಸಿದ್ರು. ಅಲ್ಲಿ ಗೆಲ್ತಾರೆ ಅಂದ್ಕೊಂಡಿದ್ರು. ಅದೇ 2 ಕಡೆನೂ ಸೋಲುಂಡು ಸೇನೇನು ಬಿಟ್ಟು ಹೊಟ್ಟೋಗ್ತಾರೆ, BJPನ ಬಿಟ್ಟು ಕಾಂಗ್ರೆಸ್ ಸೇರ್ಕೊಳ್ತಾರೆ ಅಂತ ಇರಬೇಕಿದ್ರೆ ಹೇಗೋ ಮಾಡಿ ಅವ್ರ ಮನವೊಲೈಸಿ ಕರ್ಕೊಂಡು ಬಂದವರಿಗೆ ಅಂತಿಮವಾಗಿ ತುಮಕೂರಲ್ಲಿ ಕೊಟ್ಟರು. ತುಮಕೂರಲ್ಲಿ ಕೊಟ್ಟಾಗ ಅವ್ರಿಗೆ ಸಿದ್ಧಗಂಗಾ ಮಠಕ್ಕೂ ಮತ್ತು V ಸೋಮಣ್ಣ ಅವ್ರಿಗೂ ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ಅಲ್ಲಿರೋ
ಲಿಂಗಾಯತರನ್ನ ಕೈ ಬಿಡಲ್ಲ ಅಂದ್ಕೊಂಡಿದ್ರು. ಆದರೆ ಈ ಬಾರಿ ಏನಂತ ಹೇಳಿದ್ರೆ, ಕಳೆದ ಬಾರಿ ಕಾಂಗ್ರೆಸ್ನಲ್ಲಿ ಸೀಟ್ ಸಿಕ್ಕಲಿಲ್ಲ ಅನ್ನೋದು ದೇವೇಗೌಡರಿಗೆ ಕೊಟ್ಟಾಗ ನನಗೆ ಸೀಟ್ ಸಿಕ್ಕಲಿಲ್ಲ ಅಂತೇಳಿ ಕೋಪ ಮಾಡಿಕೊಂಡು ಅಲ್ಲಿಂದ ಬಿಟ್ಟು ಹೋಗಿದ್ದಂಥ ಸರಳ ಸಜ್ಜನರಾದ ಮುದ್ದಹನುಮೇಗೌಡರು ಸಹ ಈ ಸತಿ BJPಲಿ ಅವ್ರಿಗೆ ಯಾವುದೇ ಸೀಟ್ಸ್ ಕೊಡಲಿಲ್ಲ ಅಂತ ಹೇಳಿಕೋಸ್ಕರ ಅವರು ಕೋಪ ಮಾಡ್ಕೊಂಡು ಮತ್ತೆ ಅವರು ಕಾಂಗ್ರೆಸ್ಗೆ ಹೋಗಿದ್ರು. ಸೊ ಹಾಗಾಗಿ ಕಾಂಗ್ರೆಸ್ ಅಂದರೆ ಒಂಥರ ಅದು BJPಲಿ ಇದ್ದವರೇ ಎರಡಿದ್ದಂಗೆ. ಸೊ ಮುದ್ದಹನುಮೇಗೌಡರು ಕಾಂಗ್ರೆಸ್ನಿಂದ ಮತ್ತು ಸೋಮಣ್ಣನವರು ಹೊರಗಡೆಯಿಂದ ಬಂದವರು ಅಂತ ಸೋಮಣ್ಣವರು. ಆದರೆ ಸೋಮಣ್ಣನವರಿಗೆ ಸತತವಾಗಿ ಹೊರಗಡೆಯಿಂದ ಬಂದವರು ಅಂತ ಮಾಡ್ತಾಯಿದ್ರು. ತುಂಬ ಅವ್ರ ಬಗ್ಗೆ ಕೆಟ್ಟವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಇಷ್ಟೆಲ್ಲ ಮಾಡಿದ್ರು ಜನರು ಸಹ ಅವರಿಗೆ ಕೈ ಬಿಡಲಿಲ್ಲ. ಸೊ ಒಟ್ಟಿನಲ್ಲಿ ಸೋಮಣ್ಣವರು 7,20,946 ಮತಗಳನ್ನು ಗಳಿಸಿದ್ದಾರೆ. ಅವರ ಪ್ರತಿಸ್ಪರ್ಧಿಯಾದಂಥ ಮುದ್ದಹನುಮೇಗೌಡರು 5,45,352 ಗಳಿಸಿದ್ದಾರೆ. ಸೊ ಅಂತರದಂದರೆ 1,75,394 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಮತ್ತೊಂದು ರಾಜ್ಯದ ಕುತೂಹಲಕಾರಿ ಅಂತ ಹೇಳಿದ್ರೆ ಮಂಡ್ಯ. ಏಕೆಂತ ಹೇಳಿದ್ರೆ ಇಂಡಿಯಾ ಅಂದರೆ ಮಂಡ್ಯ ಅಂತ ಹೇಳ್ತಾ ಇತ್ತು. ಸೊ ಮಂಡ್ಯದಲ್ಲಿ ಕಳೆದ ಬಾರಿ ನಾವು ನೋಡಿದ್ವಿ, ಅಲ್ಲಿ ಸುಮಲತಾ ವಿರುದ್ಧ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಿಲ್ಲಿಸಿದ್ರು. ಅಲ್ಲಿ ಜೋಡೆತ್ತುಗಳು ಅಂತ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಾವು ಜೋಡೆತ್ತು ಅಂತ ಅಂದ್ಕೊಂಡಿದ್ರು. ಆದರೆ ಅಂತಿಮವಾಗಿ ನೋಡಿದಾಗ ಸುಮಾರು 1 ಲಕ್ಷಕ್ಕೂ ಅಧಿಕ ಮತದಿಂದ ಸುಮಲತಾ ಗೆದ್ದಿದ್ರು. ಈ ಬಾರಿ ಸುಮಲತಾ ಅವ್ರಿಗೆ ನನಗೆ BJP ಟಿಕೆಟ್ ಕೊಡಬೇಕು, ನನಗೆ ಟಿಕೆಟ್ ಸಿಗುತ್ತೆ ಅಂತ ಅಂತಿದ್ರು. ಅಂತಿಮವಾಗಿ ಅವರು ಇಬ್ಬರು ಏನು ಒಪ್ಪಂದ ಸಂಧಾನ ಮಾಡ್ಕೊಂಡಿದ್ದರಿಂದ BJP ಮತ್ತು JDS ಅವರಿಬ್ಬರು ಒಟ್ಟಿಗೆ ಹೋಗೋದ್ರಿಂದ ಅವರು ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಂಡಿದ್ದಾಗೆ ಆ ಮೈತ್ರಿ ಪರವಾಗಿ ಕೊಟ್ಟಿದ್ದಂಥ 3 ಸೀಟ್ಗಳಲ್ಲಿ ಮಂಡ್ಯ ಸಹ ಇತ್ತು. ಹಾಗಾಗಿ ಅಂತಿಮವಾಗಿ ಕುಮಾರಸ್ವಾಮಿಯವರು ಕೊಟ್ಟರು. ಸೊ ಕುಮಾರಸ್ವಾಮಿಯವರು ಕೊಟ್ಟಾಗ ಅಲ್ಲಿ ಸುಮಲತಾ ಅವರು ನೇರವಾಗಿ ಬಂದು ಅವರಿಗೆ ಯಾವುದೇ ಚುನಾವಣಾ ಪ್ರಚಾರ ಮಾಡದೇ ಇದ್ದರೂ ಸಹ 8,51,881 ಮತಗಳನ್ನು ಗಳಿಸಿದ್ರೆ ಅವರ ಪ್ರತಿಸ್ಪರ್ಧಿಯಾದ ಸ್ಟಾರ್ ಚಂದ್ರು ಅವರಿಗೆ 5,67,261 ಮತಗಳಂತು. ಅಂದರೆ ಈ ರೀತಿಯಾಗಿ 2,84,628 ಮತಗಳಿಂದ ಗೆಲ್ಲೋದ್ರ ಮುಖಾಂತರ ಇದು ರಾಜ್ಯದಲ್ಲಿ 2ನೇ ಅತಿ ದೊಡ್ಡ ಅಂತರದ ಗೆಲುವು. ಕಳೆದ ಬಾರಿ ಏನು ಸೋಲಿಸಿದ್ರು ಅದಕ್ಕೆ ತಮ್ಮ ಸೇಡು ತೀರಿಸ್ಕೊಂಡ್ರು ಅಂತ ಹೇಳಿದ್ರು ತಪ್ಪಾಗಲಾರದು. ಮೈಸೂರು ಮತ್ತು ಕೊಡಗು ಇದು ಸಹ ಮತ್ತೊಂದು ದೊಡ್ಡ ಪ್ರತಿಷ್ಠಿತವಾದ ಕಣವಾಗಿತ್ತು. ಯಾಕೆಂತ ಹೇಳಿದ್ರೆ ಈಗಾಗಲೇ 2 ಸತಿ ಗೆದ್ದಿದ್ದಂಥ, ಅಂದರೆ ಅಧಿಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಹರಿಕಾರ ಅಂತ ಮತ್ತು ಬೆಂಗಳೂರು ಮತ್ತು ಇದನ್ನು ಮೈಸೂರು ನಡುವೆ ದೊಡ್ಡದಾದಂಥ ಹೈವೇ ತೊಗೊಂಡು ಬಂದಿದ್ದಂಥ ಪ್ರತಾಪ್ ಸಿಂಹ ಗೆಲ್ತಿದ್ರು. ಈ ಸತಿ ಪ್ರತಾಪ್ ಸಿಂಹ ಯಾರಿಗೆ ಸೀಟ್ ಕೊಡದೇ ಇದ್ರು ಪ್ರತಾಪ್ ಸಿಂಹನಿಗಂತೂ ಕೊಟ್ಟೇ ಕೊಡ್ತಾರೆ ಅಂದ್ಕೊಂಡಿದ್ರು. ಆದರೆ ಅಂತಿಮವಾಗಿ ಅಂತ ಹೇಳಿದ್ರೆ ಅಲ್ಲಿ ಕಾಣದ ಕೈಗಳ ಕೆಲಸ ಮಾಡ್ತು ಮತ್ತು ಜಾತಿಯ ರಾಜಕಾರಣಗಳಲ್ಲಿ ತುಂಬ ಕೆಲಸ ಮಾಡ್ತು. ಸೊ ಹಾಗಾಗಿ ಪ್ರತಾಪ ಸಿಂಹನಿಗೆ ಅಲ್ಲಿಯ ಸೀಟ್ನ ಅಲ್ಲಿ ತೆಗೆದು ಆ ಜಾಗದಲ್ಲಿ ಮೈಸೂರು ರಾಜರಾದಂಥ ಅಲ್ಲಿ ಯದುವೀರ್ ಒಡೆಯರ್ ಅವರಿಗೆ ಕೊಟ್ಟಿದ್ದರು. ಸೊ ಹಾಗೆ ಏನಾಗುತ್ತೆ ಅಂದ್ಕೊಂಡಿದ್ರು. ಒಡೆಯರ್ ಅವರ ಎದುರುಗಡೆ ನಿಂತಲ್ಲಿ M. ಲಕ್ಷ್ಮಣ್ ಅಂತ ಅವರು ಹಾಲಿ MLC ಸಹ ಆಗಿದ್ದರು, ಅವ್ರಿಗೆ ಕೊಟ್ಟಿದ್ದರು. ಅಂತಿಮವಾಗಿ 7,95,503 ಮತಗಳನ್ನು ಯದುವೀರ್ ಅವರು ಪಡೆದರೆ ಅವರ ಎದುರುಗಡೆ ಲಕ್ಷ್ಮಣ್ ಅವರು 6,56,241 ಅಂದರೆ 1,38,262 ಮತಗಳಿಂದ ಅಂತರದಿಂದ ಮೈಸೂರಿನ ಮಹಾರಾಜರವರು ಈಗ ಸಂಸತ್ತಿಗೆ ಕಾಲಿಟ್ಟಿದ್ದಾರೆ. ಅದು ಸಹ ಹೆಮ್ಮೆ ಪಡಬೇಕಾದಂಥ ವಿಷಯ ಅಂತ ಹೇಳಿದ್ರು ತಪ್ಪಾಗಲಾರದು. ಇನ್ನು ಚಾಮರಾಜನಗರ ಇದು ಸಹ ಮೀಸಲು ಕ್ಷೇತ್ರ. ಈ ಮೀಸಲು ಕ್ಷೇತ್ರದಲ್ಲಿ ಕಳೆದ ಬಾರಿ ಅಲ್ಲಿ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು ಗೆದ್ದಿದ್ದರು. ಮೊನ್ನೆ ಸಹ ಎಲೆಕ್ಷನ್ಗಿಂತ ಸ್ವಲ್ಪ ದಿನಗಳ ಮುಂಚೆ ಅವರು ಶ್ರೀನಿವಾಸ್ ಪ್ರಸಾದ್ ಅವರು ನಿಧನರಾದರು. ಅವರು ಕಡೆಗೆ ನನ್ನ ಆರೋಗ್ಯ ಸರಿ ಇಲ್ಲ, ನಾನು ನಿಂತ್ಕೊಳ್ಳಲ್ಲ ಅಂದಾಗ ಯಾರಿಗೆ ನಿಂತ್ಕೊಳ್ಬೇಕು ಅಂತ ಹೇಳಿದಾಗ ಈಗಾಗಲೇ ಒಂದು ಸತಿ ಅಲ್ಲಿ MLA ಆಗಿದ್ದು ಪಕ್ಷೇತರಾಗಿ ಗೆದ್ದಂಥ MLA ಆಗಿದ್ದಂಥ ಬಾಲರಾಜ್ ಅವ್ರನ್ನ ಕರೆದು ಅವ್ರಿಗೆ ಕೊಟ್ಟಿದ್ದರು. ಆದರೆ ಬಾಲರಾಜ್ ಅವರ ಎದುರುಗಡೆ ಸುನೀಲ್ ಬೋಸ್ ಅವರು ನಿಂತಿದ್ದರು. ಸುನೀಲ್ ಬೋಸ್ ಅವರು ಮಹದೇವಪ್ಪ ಅಂದರೆ ಇವರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಟ್ಟ ಶಿಷ್ಯ ಅಥವಾ ಬಲಗೈ ಬಂಟ ಮಹದೇವಪ್ಪ ಅವರ ಮಗ ಸುನೀಲ್ ಬೋಸ್ ಅವರು 7,51,671 ಮತಗಳನ್ನು ಗಳಿಸಿದರೆ ಅವರ ಎದುರುಗಡೆ ಇದ್ದಂಥ ಬಾಲರಾಜ್ ಅವರು 5,62,965 ಮತಗಳನ್ನು ಗಳಿಸುವ ಮುಖಾಂತರ ಸುಮಾರು 1,88,706 ಮತಗಳಿಂದ ಅಂತರದಿಂದ ಸುನೀಲ್ ಬೋಸ್ ರವರು ಇಲ್ಲಿ ವಿಜಯಿಯಾಗಿದ್ದಾರೆ. ಇಡೀ ರಾಜ್ಯಕ್ಕೆ ಇಡೀ ದೇಶದಲ್ಲೇ ಎಲ್ಲ ಕಡೆ ಗಮನ ಸೆಳೆದಂಥ ಅತ್ಯಂತ ಕುತೂಹಲಕಾರಿಯಾದ ಕ್ಷೇತ್ರ ಯಾವುದಾದ್ರೂ ಇತ್ತು ಅಂತ ಹೇಳಿದ್ರೆ ಅದು ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರದಲ್ಲಿ ಅಂತ ಹೇಳಿದ್ರೆ ಕಲ್ಲು ಬಂಡೆ ಅಂದರೆ ತನ್ನನ್ನು ಯಾರು ಸೋಲ್ಸೋಕ್ಕೆ ಆಗೋದಿಲ್ಲ ಅನ್ನೋಂಥ ಇದ್ದಂಥ ಅಂದರೆ ರಾಜ್ಯದ KPCC ಅಧ್ಯಕ್ಷ DK ಶಿವಕುಮಾರ್ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಸಹ ಆಗಿರುವಂಥ DK ಶಿವಕುಮಾರ್ ಅವರ ಸ್ವತಃ ತಮ್ಮ ಸಹೋದರ DK ಸುರೇಶ್ ಅವರು ನಿಂತಿದ್ದರು. ಈಗಾಗಲೇ 2 ಬಾರಿ ಅವರು ಅಲ್ಲಿಂದ ಹಾಲಿ ಸಂಸದರಾಗಿದ್ದರು, 2 ಬಾರಿ ಗೆದ್ದಿದ್ದರು. ಮತ್ತು ಅವರು ನಮ್ಮನ್ನು ಯಾರೂ ಸೋಲ್ಸೋಕ್ಕಾಗಲ್ಲ ಅಂತ ಉದ್ದಟತನ ಇದ್ದರು. ಇಲ್ಲಿ ತೆರಿಗೆ ವಿಚಾರದಲ್ಲಿ ಬಂದಾಗ ಈ ರೀತಿ ತೆರಿಗೆ ಕೊಡೋದ್ರಲ್ಲಿ ಸರಿಯಾಗಿ ಕೊಡಲಿಲ್ಲ ಅಂತ ಹೇಳಿದ್ರೆ ದಕ್ಷಿಣ ಭಾರತನೇ ಪ್ರತ್ಯೇಕವಾದ ರಾಷ್ಟ್ರ ಮಾಡಬೇಕಾಗತ್ತೆ ಅಂತ ಒಂದು ದಾಷ್ಟ್ರತನ ತೋರಿದ್ದರು. ಜನ ಏನು ಮಾಡ್ತಾರೆ ಗಮನಿಸ್ತಾ ಇರ್ತಾರೆ. ತಾವು ಏನೇ ಮಾಡೋದು ಅದನ್ನು ಆಗಲ್ಲ ಅಂತ ಹೇಳಿದ್ರೆ ಗಮನಿಸ್ತಾ ಇರ್ತಾರೆ. ಇವ್ರಿಗೆ ಯಾವ್ದಾದ್ರು ಸರಿಯಾಗಿ ಟಕ್ಕರು ಕೊಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಿದ್ರೆ BJP ಮತ್ತು JDS ಅವರ ಹೊಂದಾಣಿಕೆ ರಾಜಕಾರಣದಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಆರೋಗ್ಯ ಕ್ಷೇತ್ರದಲ್ಲಿ
ಒಳ್ಳೆಯ ಹೆಸರು ಮಾಡಿದಂಥ ಮತ್ತು ಏನು ಜಯದೇವ ಹೃದ್ರೋಗ ಸಂಸ್ಥೆ ಇದೆಯಲ್ಲ ಅದರ ನಿರ್ದೇಶಕರಾಗಿದ್ದಂಥ ಸ್ವತಃ ಅವರ ಸ್ವಂತ ದೇವೇಗೌಡರ ಅಳಿಯರಾದಂಥ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಬಂದರು. ಜನ ಏನು ಮಾಡಿದ್ರು ಅಂದರೆ ಒಳ್ಳೆಯವರಿಗೆ ಕೈ ಹಿಡಿತಾರೆ. ಅಂದರೆ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರ ಅಂತ ಹೇಳ್ತೀವಿ. ಹಾಗಾಗಿ ಪ್ರಜೆಗಳಲ್ಲಿ ಪ್ರಭುತ್ವ ತೋರಿಸಿದ್ರು. ಇಲ್ಲಿ DK ಶಿವಕುಮಾರ್ ಅವರ ತಮ್ಮ ಕೇವಲ 8,09,355 ಮತಗಳನ್ನು ಗಳಿಸಿದ್ರೆ 10,79,000 ಮತಗಳನ್ನು ಗಳಿಸುವ ಮುಖಾಂತರ 2,08,847 ಮತಗಳ ಅಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು DK ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಅವರನ್ನು ಸೋಲಿಸುವ ಮುಖಾಂತರ ಅಚ್ಚರಿಯ ಫಲಿತಾಂಶಕ್ಕೆ ಕಾರಣರಾದರು ಅಂತ ಹೇಳಿದ್ರು ತಪ್ಪಾಗಲಾರದು. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಸಹ ಹೋದ ಸತಿ ಗೆದ್ದಂಥ ತೇಜಸ್ವಿ ಸೂರ್ಯ ಅವರ ಎದುರುಗಡೆ ರಾಮಲಿಂಗಾರೆಡ್ಡಿ ಅಂತ ಅವರ ಮಗಳು ಸೌಮ್ಯ ರೆಡ್ಡಿ ಜಯನಗರದಲ್ಲಿ ಕೇವಲ 16 ಮತಗಳ ಅಂತರದಿಂದ ಸೋತಿದ್ದರು. ಸೊ ಹಾಗಾಗಿ ಈ ಸತಿ ಅವರಿಗೆ ಅನುಕಂಪದ ಆಧಾರದ ಮೇಲೆ ಗೆಲ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಮತ್ತೊಮ್ಮೆ ಅನಂತಕುಮಾರ್ ಅವರ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಮತ್ತೊಮ್ಮೆ ಈ ಬೆಂಗಳೂರು ದಕ್ಷಿಣ BJPಯ ಭದ್ರಕೋಟೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿದೆ. 7,50,830 ಮತಗಳನ್ನು ತೇಜಸ್ವಿ ಸೂರ್ಯ ಅವರಿಗೆ ಗಳಿಸಿದರೆ ಸೌಮ್ಯ ರೆಡ್ಡಿ ಅವರು 4,73,747 ಮತಗಳನ್ನು ಗಳಿಸಿ ಸುಮಾರು 2,77,000 ಮತಗಳ ಅಂತರದಿಂದ ಜಯಗಳಿಸುವ ಮುಖಾಂತರ ರಾಮಲಿಂಗಾರೆಡ್ಡಿ ಮತ್ತು ಸೌಮ್ಯ ರೆಡ್ಡಿಯವರ ಒಂದು ಪ್ರಾಬಲ್ಯಕ್ಕೆ ಒಂದು ದೊಡ್ಡದಾದ ಪೆಟ್ಟು ಕೊಟ್ಟಿದ್ದಾರೆ, ತಪ್ಪಾಗಲಾರದು. ಇದಕ್ಕಿಂತ ಹೆಚ್ಚಾಗಿ ಗಳಿಸಿರುವಂಥ ಮತಗಳನ್ನು ನೋಡಿದಾಗ ಎಲ್ಲ ಮತಗಳಲ್ಲಿ ಅವರ ರಾಮಲಿಂಗಾರೆಡ್ಡಿಯವರ ಸ್ವಕ್ಷೇತ್ರ ಏನಿದೆ ಆ ಸ್ವಕ್ಷೇತ್ರದಲ್ಲಿ BTM ಲೇಔಟ್ ಅಲ್ಲೇ ಸಹ ರಾಮಲಿಂಗಾರೆಡ್ಡಿಯವರ ಮಗಳಿಗೆ ಅಧಿಕ ಬಂದಿಲ್ಲ. ಅಂದರೆ ರಾಮಲಿಂಗಾರೆಡ್ಡಿಯವರು ಮುಂದಿನ ಸತಿ ಚುನಾವಣೆ ನಿಂತ್ಕೊಳ್ಬೇಕಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅನ್ನೋದನ್ನು ಇದ್ರ ಮುಖಾಂತರ ಗೊತ್ತಾಗತ್ತೆ. ಬೆಂಗಳೂರು ಕೇಂದ್ರ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಒಂದೊಂದು ಥರ ಆದವರು ಇದು ಒಂಥರ ಹೆಚ್ಚುಗಾರಿಕೆನೆ. ಯಾಕೆ ಅಂತ ಹೇಳಿದ್ರೆ ಒಂದು 3ನೇ ಸತಿ ಇದು 4ನೇ ಬಾರಿಯಾಗಿ ಇಲ್ಲಿ ಬೆಂಗಳೂರು ಕೇಂದ್ರದಲ್ಲಿ PC ಮೋಹನ್ ಅವರು ನಿಂತಿದ್ದರು. PC ಮೋಹನ್ ಅಂತ ಹೇಳಿದ್ರೆ ಅವರು ಯಾವುದೇ ಬಣ, ನಾನು ಈಗಾಗಲೇ ನಾವು PC ಮೋಹನ್ ಅವ್ರ ಬಗ್ಗೆ ಹೇಳಬೇಕಿದ್ರೆ ಚುನಾವಣೆಯಲ್ಲಿ ಹೇಳಬೇಕಿದ್ರೆ ಚುನಾವಣಾ ಪೂರ್ವದಲ್ಲಿ ಸಮೀಕ್ಷೆಯಲ್ಲಿ ಹೇಳಬೇಕಿದ್ರೆ ನಾನು PC ಮೋಹನ್ ಅವ್ರ ಬಗ್ಗೆ ಮಾತಾಡಿದ್ದೆ. ಅವರಿಗೆ ಅಂತ ಹೇಳಿದ್ರೆ ಯಾವುದೇ ಬಣದಲ್ಲಿ ಗುರುತಿಸ್ಕೊಳ್ತಾದ್ರೆ ಅಂದ್ರಿಕಿ ಮಂಚುವಾಡು ಅನಂತರಾಮಯ್ಯ ಅಂತ ಹೇಳ್ತಾರಲ್ಲ ತೆಲುಗುಲಿ, ಅದೇ ರೀತಿ PC ಮೋಹನ್ ಅವರು ಸಹ ಎಲ್ಲರಿಗೂ ಸಹ ಒಳ್ಳೆಯರಾಗಿದ್ದರು ಮತ್ತು ಯಾರಿಗೆ ಬೇಕಿದ್ದು ಸುಲಭವಾಗಿ ಸಿಗ್ತಾರೆ ಅಂತ ಹೇಳಿದ್ರೆ. ಮತ್ತು ಇಡೀ ಎಲ್ಲ ಸಂಸದರಲ್ಲಿ ಯಾರದೇ ಮನೆಯಲ್ಲಿ ಮದುವೆ ಆಗಲಿ, ಮುಂಜಿ ಆಗಲಿ, ನಾಮಕರಣ ಆಗಲಿ ಅಥವಾ ಯಾವುದೇ ಶುಭ ಅಥವಾ ಅಶುಭ ಕಾರ್ಯಗಳಲ್ಲಿ ಯಾರಾದರೂ ಒಬ್ಬರು ಸಂಸದ ಬರ್ತಾನೆ ಅಂದರೆ ಅದು PC ಮೋಹನ್ ಅಂತ ಹೇಳ್ತಾ ಇದ್ರು. ಎಲ್ಲ ಕಡೆಯಿಂದ ಬರ್ತಾ ಇದ್ದರು. ಆದರೆ ಪ್ರತಿ ಸತಿನೂ ಅವ್ರಿಗೇನು ಅಂತ ಹೇಳಿದ್ರೆ ಕುತ್ತಿಗೆವರೆಗೂ ಬಂದು ಗೆಲ್ಲಬೇಕು ಅಂತ ಅನ್ಸತ್ತೆ. ಅಂದರೆ ಯಾವಾಗಲೂ ಇಲ್ಲಿ ನೋಡಿದಾಗ ಅಂತಿಮ ಸುತ್ತು ಬರೋವರೆಗೂ ಅವರ ಎದುರುಗಡೆ ನಿಂತಿದ್ದಂಥ ಹೋದ ಸತಿನೂ ಅವ್ರಿಗೆ ರಿಜ್ವಾನ್ ಅವರು ಸಹ ಅಂತಿಮ ಹಂತದಲ್ಲಿ ಅವರಿಗೆ ಬಂದು ರಿಜ್ವಾನ್ ಅವರು ಸೋತಿದ್ರು. ಈ ಸತಿ ಸಹ ಅಲ್ಲಿ ಅವ್ರ ಎದುರುಗಡೆ ನಿಂತ್ಕೊಂಡಿದ್ದಂಥ ಮನ್ಸೂರ್ ಅಲಿ ಖಾನ್ ಅವರು ಸಹ ಎಲ್ಲ ಹಂತಗಳಲ್ಲೂ ಅವರಿಂದ ಅವರಿಗಿಂತ ಜಾಸ್ತಿನೇ ಮತವನ್ನು ಸಿದ್ದಿದ್ರು. ಸುಮಾರು 80,000ವರೆಗೂ ಅಧಿಕ ಮತವಾಗಿದ್ದರು. ಇನ್ನೇನು ಸೋತೆ ಹೋದರು ಅಂತ ಅಂದ್ಕೊಂಡಿದ್ರು. ಎಷ್ಟೊಂದು ಜನ ಆಗಾಗಲೇ ಅಂತಿಮ ಸುತ್ತು ತಲುಪಿದಾಗ ಮನ್ಸೂರ್ ಅಲಿ ಖಾನ್ ಅವ್ರು ಗೆದ್ದರು ಅಂತ ಅವರಿಗೆ ಹಾರಗಳೆಲ್ಲ ಹಾಕಿ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಕೇಂದ್ರದಲ್ಲಿ ಬೆಂಗಳೂರು ಕೇಂದ್ರ ಕೈವಶ ಆಯಿತು ಅಂತಲೇ ಹೇಳಿದ್ರು. ಆದರೆ ಅಂತಿಮವಾಗಿ ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಅವರು ಕೈ ಹಿಡಿದಿದ್ದು ಅವರಿಗೆ ನಮ್ಮ ಅರವಿಂದ್ ಲಿಂಬಾವಳಿಯವರ ಕ್ಷೇತ್ರ ಮಹದೇವಪುರ ಬಂದಾಗ ಏನು ಅವ್ರ ಲೀಡಿತ್ತು ಎಲ್ಲದನ್ನು ಮರೆ ಮಾಡಿಕೊಂಡು ಅಂತಿಮವಾಗಿ 6,58,915 ಮತಗಳನ್ನು PC ಮೋಹನ್ ಅವರು ಗಳಿಸಿದ್ರೆ ಮನ್ಸೂರ್ ಅಲಿ ಖಾನ್ ಅವರು 6,26,208 ಮತಗಳ ನಂತರ ಸುಮಾರು 32,000 ಮತಗಳ ಅಂತರದಿಂದ PC ಮೋಹನ್ ಅವರು 4ನೇ ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಬಹುಶಃ 4ನೇ ಬಾರಿ ಸಂಸದರಾಗಿ ಆಯ್ಕೆಯಾಗಿರೋದ್ರಿಂದ ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಗ್ಬೋದು ಅನ್ನುವಂಥ ಎಲ್ಲರ ಆಶಯವಾಗಿದೆ. ಬೆಂಗಳೂರು ಉತ್ತರ ಈಗಾಗಲೇ ನಿಮಗೆ ಹೋದ ಸತಿನೂ ಹೇಳಿದ್ದೆ. ಬೆಂಗಳೂರು ಉತ್ತರ ಏನಪ್ಪ ಅಂತ ಹೇಳಿದ್ರೆ ಇದು BJPಯ ಮತ್ತೊಂದು ಭದ್ರಕೋಟೆ. ಇದು ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಇದು. ಈ ಒಕ್ಕಲಿಗರ ಪ್ರಾಬಲ್ಯದಲ್ಲಿ ಯಾರು ನಿಂತರೂ ಗೆಲ್ತಾರೆ ಅನ್ನೋದಕ್ಕೆ BJPಗೆ ಮೊದಲನೇ ಸಾರಿ ತಂದುಕೊಂಡಿದ್ದಂಥ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂಥ ಸಾಂಗ್ಲಿಯಾನವರು ಮೊದಲನೇ ಬಾರಿಗೆ ಅವರು BJPಗೆ ಇಲ್ಲಿ ವಿಜಯ ಪತಾಕೆ ಹಾಕಿದ್ರು. ಅದಾದಮೇಲೆ DB ಚಂದ್ರೇಗೌಡರು ಗೆದ್ದಿದ್ದರು. DB ಚಂದ್ರೇಗೌಡರು ಗೆದ್ದಾದಮೇಲೆ ಸತತವಾಗಿ 2 ಬಾರಿ ಸದಾನಂದ ಗೌಡರು ಗೆದ್ದಿದ್ದರು. ಸದಾನಂದ ಗೌಡರು ಅವರು ಗೆದ್ದರು ಹೊರತು ಆದರೆ ಯಾವುದೇ ಕೆಲಸ ಮಾಡಿಲ್ಲ. ಅವ್ರ ಬಗ್ಗೆ ತುಂಬ ಆಡಳಿತ ವಿರೋಧಿ ಇದಿತ್ತು. ಅದಕ್ಕೋಸ್ಕರ ಅಂತಿಮವಾಗಿ ಹೇಗಿದ್ದು ನಿಂತು ಗೆಲ್ಲಲ್ಲ ಅಂದ್ರೆ ಅವರು ಸೀಟ್ ಕೊಡ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ರು. ಕಡೆಗೆ ಅವರೇ ಹೇಳಿದ್ರು ನಾನು ನಿಂತ್ಕೊಳ್ಳೋದಿಲ್ಲ, ನಾನು ಚುನಾವಣಾ ರಾಜಕೀಯದಿಂದ ನಾನು ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ರು. ಆದರೂ ಸಹ ಕಡೆಯ ಸತಿ ಚುನಾವಣೆಯಲ್ಲಿ ನಾನು ಇನ್ನೂ ಸತಿ ನಿಲ್ಲಬೇಕು ಅಂತ ಅವರು ತಮ್ಮ ಟವಲ್ ಹಾಕಿದ್ರು. ಅಂತಿಮವಾಗಿ ಅವರು ಸಿಗಲಿಲ್ಲ. ಯಾರು ಕೊಡಬೇಕು ಅಂತ ಹೇಳ್ತಿರ್ಬೇಕಿದ್ರೆ ಚಿಕ್ಕಮಗಳೂರಿನಲ್ಲಿ ಸೋತಿದ್ದಂಥ
ಟಿ ರವಿ ಅಥವಾ ಇಲ್ಲಿ ಕೇವಲ ಕೆಲವೇ ಮತಗಳಿಂದ ಸೋತಿದ್ದಂಥ ಇಲ್ಲಿ ಗಾಂಧಿನಗರದಿಂದ ಸೋತಿದ್ದ ಸಪ್ತಗಿರಿ ಗೌಡ ಇವರಿಬ್ಬರ ಮಧ್ಯೆ ಯಾರು ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ, ಆದರೆ ಚಿಕ್ಕಮಗಳೂರು ಮತ್ತು ಉಡುಪಿಯ ಸಂಸದರಾಗಿದ್ದಂಥ ಹಾಲಿ ಸಚಿವೆ ಆಗಿದ್ದಂಥ ಶೋಭಾ ಕರಂದ್ಲಾಜೆ ಗೋ ಬ್ಯಾಕ್ ಅಂತ ಅಲ್ಲಿ ದೊಡ್ಡ ಅಭಿಯಾನ ಮಾಡಿದಾಗ ಆಕೆ ಎಲ್ಲರಿಗೂ ಗೊತ್ತು ಯಡಿಯೂರಪ್ಪ ಅವರ ಬಣದ ಆಕೆ ಅಂಥೇಳಿ, ಹಾಗೆ ಎಲ್ಲೋ ಇರಲಿ ಅಂತೇಳಿ ಕರ್ಕೊಂಬಂದು ಇಲ್ಲಿ ನಿಲ್ಲಿಸಿದ್ರು. ಜನ ಏನಂತ ಹೇಳಿದ್ರೆ ಇಲ್ಲಿ ಶೋಭಾ ಅವರ ವೈಯಕ್ತಿಕ ಗೆಲುವು ಅನ್ನೋದಕ್ಕಿಂತ ಇದು ಮೋದಿಯವರ ಮೋಡಿ ಅಂತಲೇ ಹೇಳ್ಬೋದು. ಎಲ್ಲರೂ ಸಹ ಅವರ ಎದುರುಗಡೆ ನಿಂತ್ಕೊಂಡಿದ್ದವರು ಪ್ರೊಫೆಸರ್ ರಾಜೀವ್ಗೌಡ ರಾಜ್ಯಸಭಾ MP ಕೂಡ ಆಗಿದ್ದರು, ಅವರ ತಂದೆ ವಿಧಾನಸಭಾ ಅಧ್ಯಕ್ಷರು ಆಗಿದ್ದರು. ಹಾಗಾಗಿ ತಾನು ಗೆಲ್ತೀನಿ, ತನ್ನ ಸುಮಾರು ಬದಲಾವಣೆ ತೊಗೊಂಬರ್ತೀನಿ ಅಂತ ಹೇಳಿದ್ರು. ಆದರೆ ಮೋದಿಯಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. 9,86,000 ಮತಗಳನ್ನು ಶೋಭಾ ಕರಂದ್ಲಾಜೆ ಅವರು ತಗೊಂಡ್ರೆ, ಅವರ ಎದುರುಗಡೆ ರಾಜೀವ್ಗೌಡ ಅವರು 7,26,573 ಮತಗಳನ್ನು ಗಳಿಸಿದ್ರು. ನಾನು ಚುನಾವಣಾ ಪೂರ್ವದಲ್ಲಿ ಹೇಳಿದ್ದೆ ಸುಮಾರು 1 ಲಕ್ಷಗಳ ಮತಗಳ ಅಂತರದಿಂದ ಗೆಲ್ಲಬಹುದು, ಶೋಭಾ ಕರಂದ್ಲಾಜೆ ಅವರು ಗೆಲ್ಲಬಹುದು ಅಂತ ಹೇಳಿದ್ದೆ. ನಮಗೂ ಸಹ ಅಚ್ಚರಿ, ನಮಗೇನು ಶೋಭಾ ಕರಂದ್ಲಾಜೆ ಅವರಿಗೆ ಅಚ್ಚರಿ ಮೂಡುವಂತೆ 2,34,476 ಮತಗಳ ಅಂತರದಿಂದ ಇಲ್ಲಿ ಗೆದ್ದಿದ್ದಾರೆ. ಸೊ ಇಷ್ಟು ಮತಗಳ ಅಂತರದಿಂದ ಗೆಲ್ಲಿಸಿರೋದ ಜನಗಳಿಗೆ ಈ ಸತಿನಾದ್ರೂ ಸಂಸದರು ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ ಅನ್ನೋ ಆಶಯ ಬೆಂಗಳೂರಿನ ಉತ್ತರ ಭಾಗದ ಜನರದಾಗಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಇನ್ನು ಚಿಕ್ಕಬಳ್ಳಾಪುರ ಮತ್ತೊಂದು ಪ್ರತಿಷ್ಠಿತ ಕಣ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಹೋದ ಸತಿ ಚಿಕ್ಕಬಳ್ಳಾಪುರದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಅಲ್ಲಿ ನಿಂತಿದ್ದವರು ಡಾಕ್ಟರ್ ಸುಧಾಕರ್ ಎದುರುಗಡೆ ನಿಂತ್ಕೊಂಡಿದ್ದವರು ಪ್ರದೀಪ್ ಈಶ್ವರ್. ಇಬ್ಬರೂ ಸಹ ಒಂದೇ ಊರಿನ ಪೆರಿಸಂದ್ರದವರು, ಇಬ್ಬರೂ ಸಹ ಜಾತಿಯಲ್ಲೂ ಸಹ ಒಂದೇ ಜಾತಿಯವರು, ಮತ್ತು ಇಬ್ಬರು ಒಟ್ಟೊಟ್ಟಿಗೆ ರಾಜಕೀಯ ಮಾಡ್ಕೊಂಡು ಬಂದರು. ಇಬ್ಬರು ಅಂದರೆ ಸುಧಾಕರ್ ಅವರ ನೆರಳಂಚಿನಲ್ಲೇ ಬಂದಿದ್ದಂಥ ಪ್ರದೀಪ್ ಈಶ್ವರ್ ಅವರೇ ತಮ್ಮ ಪರಿಶ್ರಮದಿಂದ ಅವರು ಪರಿಶ್ರಮ ಅಕಾಡೆಮಿ ಅಂತ ಕಟ್ಟಿದ್ರು. ಅದರಿಂದ ನೂರಾರು ಮಕ್ಕಳುಗಳಿಗೆ ಅವರು ಶಿಕ್ಷಣ ಕೊಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಆತ ಅದೇನಾಯಿತೋ ಏನೋ ಗೊತ್ತಿಲ್ಲ, ಅವರಿಬ್ಬರು ಮಧ್ಯೆನೇ ನಿಂತ್ಕೊಂಡ್ರು, ಚುನಾವಣೆ ಇದ್ದರು. ಅವರ ತಮ್ಮ ಫಿಲಮ್ ಡೈಲಾಗ್ಗಳು ಹೇಳ್ಕೊಂಡು ಏನೋ ಮಾಡಿಕೊಂಡು ಹೋದ ಸತಿ ಗೆದ್ದು ಸುಮಾರು 10-12 ಮತಗಳ ಅಂತರದಿಂದ ಗೆದ್ದಿದ್ದರು. ಒಂದು ಸತಿ ಗೆದ್ದ ಮೇಲೆ ಜನಗಳಿಗೆ ಏನಂತ ಹೇಳಿದ್ರೆ, ಅಯ್ಯೋ ಬಾಲ್ಡಿಯಿಂದ ಬೆಂಕಿಗೆ ಬಂದಂಗಾಯ್ತಲ್ಲಪ್ಪ ಅಂತೂ ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಬ್ಬ ಶಾಸಕ ಅಂದರೆ ಯಾವುದಾದ್ರೂ ಲೂಸ್ ಸ್ಟಾಕ್ ಶಾಸಕ ಇದ್ದಾನೆ ಅಂತ ಹೇಳಿದ್ರೆ ಈತ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅಂಥ ಜನ ಮಾತಾಡ್ಕೊಳ್ಳೋ ಹಂಗೆ ಆಗಾಗಿತ್ತು. ಅಂತಹ ಪ್ರದೀಪ್ ಈಶ್ವರ್ ಈ ಸತಿ ಒಂದು ಚಾಲೆಂಜ್ ಸಹ ಮಾಡಿದರು. ಏನಂತ ಹೇಳಿದ್ರೆ, ಚಿಕ್ಕಬಳ್ಳಾಪುರದಲ್ಲಿ 1 ಮತ ಹೆಚ್ಚು ಜಾಸ್ತಿ ತೊಗೊಂಡ್ಬಿಡ್ತು ಅಂತ ಹೇಳಿದ್ರೆ ನಾನು ರಾಜಕೀಯವಾಗಿ ನಿವೃತ್ತಿ ಹೊಂದುತ್ತೀನಿ ಅಂತ ಹೇಳಿದರು. ಅವರು ಸುಧಾಕರ್ ಅವರು ಗೆಲ್ಲದೇ ಇಲ್ಲ, ನಮ್ಮ ಡಿಕ್ಷನರಿ ಸುಧಾಕರ್ ಅವರು ಗೆಲುವು ಅನ್ನೋದೇ ಇಲ್ಲ ಅಂತ ಹೇಳಿದ್ರು. ಆದರೆ ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ ಆಗಲೇ ಹೇಳಿದೆ. ಮತ್ತು ನಾನೊಂದು ಹೇಳಿದ್ರೆ ಜನರ ಆಶಾಭಾವನೆ ಇರುತ್ತೆ ಅಂತ ಹೇಳಿದ್ರೆ, ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ತುಂಬ ಜನ ಕೇಳ್ತಾ ಇದ್ದರು JDS ಮತ್ತು BJPಯ ಕಾಂಬಿನೇಷನ್ ಮಾಡಿಕೊಂಡಾಗ ಇದು BJPಗಿನ JDSಗೆ ಹೆಚ್ಚು ಅನುಕೂಲ ನೋಡಿ. ಹೋದ ಸತಿ ಒಂದಿದ್ರು, ಈ ಸತಿ 2 ಗೆದ್ದುಬಿಟ್ರು ಅಂತ ಹೇಳಿದ್ರೆ, ಆದರೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಬೆಂಗಳೂರಿಗೆ ಹೊಂದಿಕೊಂಡೇ ಇರುವಂಥ ಚಿಕ್ಕಬಳ್ಳಾಪುರದಲ್ಲಿ ಈ ಸತಿ BJPಯವರ ಸುಧಾಕರ್ ಅವರು ಗೆಲ್ಲೋದಕ್ಕೆ JDS ಅವರ ಮತಗಳು ತುಂಬ ಆಗಿದೆ. ಇಲ್ಲಿ ಯಾವಾಗಲೂ ಅಲ್ಲಿ ಕಮ್ಮ ಮತ್ತು ಬಲ್ಜಿಗರದ್ದು ಒಂದು ಹೋರಾಟ ಅಂತ ಒಂದು ಪ್ರತಿವಾದ. ಈ ಕಮ್ಮಗಳ ಜೊತೆ ಒಕ್ಕಲಿಗರು ಸೇರಿಕೊಂಡ್ರು. ಹಾಗಾಗಿ ಬಲ್ಜಿಗರಾಗಿದ್ದಂಥ ಇಲ್ಲಿ ರಕ್ಷಾರಾಮಯ್ಯ ಅಂದರೆ MS ರಾಮಯ್ಯ ಅವರ ಮೊಮ್ಮಗ ರಕ್ಷಾರಾಮಯ್ಯ ಅವರು ಅಂತಿಮವಾಗಿ 6,59,000 ಮತಗಳನ್ನು ಗಳಿಸಿದರೆ, ಸುಧಾಕರ್ ಅವರು 8,22,819 ಗಳಿಸಿದರು. ಹೀಗಾಗಿ 1,83,868 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಈಗ ಬೆಂಗಳೂರಲ್ಲ, ಎಲ್ಲ ರಾಜ್ಯಾದ್ಯಂತ ಜನರ ಕೈಯಲ್ಲಿ ಪ್ರದೀಪ್ ಈಶ್ವರ್ ಅವರ ಫೋನ್ ನಂಬರ್ ಎಲ್ಲ ಕಡೆಯೂ ಇದೆ. ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡೋದು ಯಾವಾಗ ಅಂತ ಎಲ್ಲರೂ ಕೇಳ್ತಾ ಅಭಿಯಾನ ಶುರು ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆಯೂ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಆದರೆ ಸ್ವಿಚ್ ಆಫ್ ಮಾಡ್ಕೊಂಡಿರೋ ಮನುಷ್ಯ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಯಾರಿಗಾದರೂ ಪ್ರದೀಪ್ ಈಶ್ವರ್ ಅವರು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ, ಪ್ರದೀಪ್ ಈಶ್ವರ್ ಯಾರಿಗಾದ್ರೂ ಗೊತ್ತಾದರೆ ದಯವಿಟ್ಟು ಅವ್ರನ್ನ ತಿಳಿಸಿ, ಅವರು ತಮ್ಮ ಏನವರು ಚಾಲೆಂಜ್ ಮಾಡಿದ್ದು ಅದನ್ನು ಜ್ಞಾಪಿಸಬೇಕು ಅಂತ ಎಲ್ಲ ಕನ್ನಡಿಗರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಕಡೆಯದಾಗಿ ಕೋಲಾರ, ಇದು ಸಹ SC ಕ್ಷೇತ್ರ. ಈ ಕೋಲಾರದ SC ಕ್ಷೇತ್ರದಲ್ಲಿ ಕಳೆದ ಬಾರಿ ಮುನಿಸ್ವಾಮಿಯವರು ಗೆದ್ದಿದ್ದರು. ಅಲ್ಲಿ ಮುನಿಸ್ವಾಮಿಯವರು V ಮುನಿಯಪ್ಪ ಅವ್ರನ್ನ ಸೋಲಿಸಿದ್ರು. ಸೊ ಹಾಗಾಗಿ ಈ ಸಲ ಮುನಿಸ್ವಾಮಿಯವರಿಗೆ ಕೊಡ್ತಾರೆ ಅಂತ ಹೇಳಿದ್ರು. ಆದರೆ ಜನತಾದಳ ಮತ್ತು BJPಯರ ಒಂದು ಹೊಂದಾಣಿಕೆ ಪರವಾಗಿ ಇಲ್ಲೂ ಸಹ ಜನತಾದಳ ಸಿಕ್ಕಿತ್ತು. ಜನತಾದಳದಲ್ಲಿ ಮಲ್ಲೇಶ್ ಬಾಬು ಅಂತ ಹೇಳಿದ್ರೆ IAS ಅಧಿಕಾರಿ ಮುನಿಸ್ವಾಮಿ, ಆಮೇಲೆ ಅವರ ತಾಯಿಯೂ ಸಹ ನಿಂತಿದ್ದರು, ಮಂಗಮ್ಮನ ಅವರು ಸಹ ನಿಂತಿದ್ದರು. 2 ಸತಿ ಗಂಡಾರು ಸೋತಿದ್ರು, ಹೆಂಡತಿನೂ ಸೋತಿದ್ರು, ಮಗನೂ ಸಹ ಕಳೆದ ಬಾರಿ ಎಲೆಕ್ಷನ್ನಲ್ಲಿ ವಿಧಾನಸಭಾ ಎಲೆಕ್ಷನ್ ನಿಂತ್ಕೊಂಡು ಸೋತಿದ್ರು. ಕಡೆಯ ಬಾರಿಗೆ ಅವರಿಗೆ ಇಲ್ಲಿ ಅಂತಿಮವಾಗಿ ಅವರಿಗೆ ಏನು MP ಸೀಟ್ ಕೊಟ್ಟಾಗ ಅಯ್ಯೋ ಈ ಸತಿ ಸೋತಿದಾರಲ್ಲ, ಇವ್ರಿಗೆ ಕೊಟ್ಟಿದ್ದಾರಲ್ಲ ಅಂತ ಅಂದ್ಕೊಂಡಿದ್ರು. ಅಲ್ಲಿ ಬಣದ ರಾಜಕೀಯ ಜಾಸ್ತಿ ಆಯಿತು ಕಾಂಗ್ರೆಸ್ನಲ್ಲಿ ಅಂತ ಹೇಳಿದ್ರೆ. ಅವರ ಏನು ಮುನಿಯಪ್ಪ ಅವರು ತಮ್ಮ
ಅಳಿಯನ ಪೆದ್ದಣ್ಣನ ತೊಗೊಂಬರ್ಬೇಕು ಅಂತ ಹೇಳಿದ್ರೆ ಅದನ್ನು ಒಪ್ಕೊಳ್ಳಿಲ್ಲ ರಮೇಶ್ ಕುಮಾರು. ಅಂತಿಮವಾಗಿ ಯಾರಿಗೂ ಇಲ್ಲದೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಕಡೆಗೆ KV ಗೌತಮ್ ಅಂತ ಒಬ್ಬ ನಿರಪದ್ರವಿ ಒಬ್ಬನ ತಗೊಂಬಂದಲ್ಲಿ ನಿಲ್ಲಿಸಿದ್ರು. ಆದರೆ ಜನಗಳಿಗೆ ಅಷ್ಟೊಂದು ತಲುಪಲಿಲ್ಲ. ಮಲ್ಲೇಶ್ ಅವರು 6,91,481 ಮತಗಳನ್ನು ಗಳಿಸಿದರೆ KV ಗೌತಮ್ ಅವರು 6,20,093 ಮತಗಳನ್ನು ಗಳಿಸಿದ್ರು. ಹೀಗಾಗಿ 71,388 ಮತಗಳ ಅಂತರದಿಂದ ಕೋಲಾರದಲ್ಲಿ JDS ಅವರು ಬಂದರು. ಹೀಗೆ ರಾಜ್ಯದಲ್ಲಿ ಒಟ್ಟು 28 ಕ್ಷೇತ್ರಗಳಲ್ಲಿ 17 BJP, 2 ಜನತಾದಳ, 9 ಕಾಂಗ್ರೆಸ್ ಬಂತು. ಸೊ ಒಟ್ಟಿನಲ್ಲಿ ಈ ಒಟ್ಟು ಸಾರಾಂಶ ಕರ್ನಾಟಕದ ಸಾರಾಂಶ ನೋಡ್ತು ಅಂತ ಹೇಳಿದ್ರೆ ಇಲ್ಲಿ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಕಾಂಗ್ರೆಸ್ನವರ ಗ್ಯಾರಂಟಿಗಳನ್ನು ಜನ ತಿರಸ್ಕರಿಸಿದ್ದಾರೆ ಅಂತ ಹೇಳಿದ್ರೆ, ಇನ್ನು BJPಯವರಿಗೆ ಏನಂತ ಹೇಳಿದ್ರೆ ಮತ್ತೊಮ್ಮೆ ಅವರಿಗೆ ಲಿಂಗಾಯತರು ಕೈ ಹಿಡಿದಿಲ್ಲ. ಯಾಕೆಂದರೆ ಕಲ್ಯಾಣ ಕರ್ನಾಟಕದ ಹೈದರಾಬಾದ್ ಕರ್ನಾಟಕದ ಅಷ್ಟು ಭಾಗಗಳ ಒಂದು ಕಾಲದಲ್ಲಿ ಏನು BJPಯವರ ಭದ್ರಕೋಟೆಯಾಗಿತ್ತು. ಕಳೆದ ಬಾರಿ ವಿಧಾನಸಭೆಯಲ್ಲೂ ಅವರು ಕೊಟ್ಟರು, ಈ ಸತಿನೂ ಕೈ ಕೊಟ್ಟಿದ್ದಾರೆ. ಸೊ ಹಾಗಾಗಿ BJPಯವರು ಲಿಂಗಾಯತರನ್ನು ಓಲೈಸ್ಕೋಬೇಕಾ, ಇನ್ನೂ ಓಲೈಸ್ಕೊಳ್ಬೇಕಾ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಇನ್ನು ಇದೆಲ್ಲದರಲ್ಲೂ ಅತ್ಯಂತ ಸಂಭ್ರಮ ಪಡಬೇಕು ಅಂತ ಹೇಳಿದ್ರೆ JDS ಅವರು 17 ತಗೊಂಡು ಇನ್ನೇನು JDS ಮುಗದೇ ಹೋಯಿತು ಅನ್ನೋವಾಗ ಈ ಸತಿ ಫಿನಿಕ್ಸ್ನಂತೆ ಯಾವಾಗಲೂ ದೇವೇಗೌಡರು ಹೇಳ್ತಿರ್ತಾರೆ, ನಾನು ಮತ್ತೆ ಫಿನಿಕ್ಸ್ನಿಂದ ಎದ್ದು ಬರ್ತೀನಿ ಅಂಥೇಳಿ. ಹಾಗಾಗಿ ಕಳೆದ ಬಾರಿ 1 ತೊಗೊಂಡಿದ್ರು, ಈ ಸತಿ 2 ಗಳಿಸಿದ್ದಾರೆ. ಅದು 2 ಗಳಿಸಿರ್ಬೋದು, ಲೋಕಸಭೆಯಲ್ಲಿ 2 ಗಳಿಸಿರ್ಬೋದು, ಆದರೆ ಕ್ಷೇತ್ರವಾರು ನೋಡಿಕೊಂಡಾಗ ಅದು ತುಂಬ ದೊಡ್ಡದಾದ ಗೆಲುವು. BJP ಮತ್ತು JDS ಅವರೇನಾದರೂ ಹೊಂದಾಣಿಕೆ ಮಾಡಿಕೊಂಡು ಹೋಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ಕಾಂಗ್ರೆಸ್ನವರಿಗೆ ಎಚ್ಚರಿಕೆಯ ಗಂಟೆ ಅಂತ ಹೇಳಿದ್ರು ತಪ್ಪಾಗಲಾರದು. ಇದೆಲ್ಲದಕ್ಕಿಂತ ಮಧ್ಯೆ ಈ ಸತಿ ಈ ಚುನಾವಣೆ ಆದಮೇಲೆ ರಾಜ್ಯಸಭೆಯಲ್ಲಿ ಬದಲಾವಣೆ ಆಗತ್ತಾ ಅನ್ನೋದು ಒಂದು ದೊಡ್ಡದಾದ ಕುತೂಹಲದ ಯಕ್ಷ ಪ್ರಶ್ನೆ ಇದೆ. ಯಾಕೆಂತ ಹೇಳಿದ್ರೆ ಒಪ್ಪಂದ ಈಗಾಗಲೇ ಎಷ್ಟೊಂದು ಸತಿ DK ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ, ಮೈಸೂರಿನಲ್ಲೂ ಹೇಳಿದ್ದಾರೆ, ಕಳೆದ ಬಾರಿ ನೀವು ಈ ಸತಿ ಖಂಡಿತವಾಗಿ ಗೆಲ್ಲಿಸಿ, ನಮ್ಮನ್ನು ಗೆಲ್ಲಿಸಿ ನನ್ನ ಕೈ ಹಿಡೀರಿ, ಅದಾದಮೇಲೆ ಆಗಲೇ ಅಲ್ಲಿ ಒಪ್ಪಂದ ಆಗಿದೆ, ಕೇಂದ್ರದಲ್ಲಿ ಒಪ್ಪಂದ ಆಗೋಗಿದೆ, ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಈಗಾಗಲೇ ಹೇಳಿದೆ, ಸಿದ್ದರಾಮಯ್ಯನವರು ಸಹ ಹೇಳಿದರು, ನೀವು ಖಂಡಿತವಾಗ್ಲೂ ನಾನು ಬೇಕೋ ಬೇಡವಾ ನನ್ನೇ ಗೆಲ್ಲಿಸಿ ಅಂತ ಹೇಳಿದರು. ಆದರೆ ಈ ಚುನಾವಣೆಯಲ್ಲಿ ಒಂದೇನಪ್ಪ ಅಂತ ಹೇಳಿದ್ರೆ ತಮ್ಮ ಸ್ವಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಇಬ್ಬರೂ ಸಹ ತಮ್ಮ ಸ್ವಕ್ಷೇತ್ರದಲ್ಲೇ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಬರೋದ್ರಲ್ಲಿ ಅಸಮರ್ಥರಾಗಿದ್ದಾರೆ. ಈ ಸತಿ ಚುನಾವಣೆಯಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಎಲ್ಲ ಕಾಂಗ್ರೆಸ್ನವರಿಗೆ ಅಭ್ಯರ್ಥಿಗಳೇ ಸಿಕ್ಕದಲ್ಲೇ ಅವರೆಲ್ಲ ಅಂತ ಹೇಳಿದ್ರೆ ಎಲ್ಲ ಕಡೆ ಅಭ್ಯರ್ಥಿಗಳಲ್ಲಿ ಸುಮಾರು 8 ರಿಂದ 10 ಕಡೆಯಲ್ಲಿ ಅವರು ಅಭ್ಯರ್ಥಿಗಳನ್ನ ಯಾರು ನಿಲ್ಲಿಸಿದ್ದು ಅಂತ ಹೇಳಿದ್ರೆ ಸಚಿವರ ಸ್ವಂತ ಮಕ್ಕಳುಗಳು ಅಥವಾ ಅಣ್ಣ ತಮ್ಮಂದಿರುಗಳೇ ನಿಂತ್ಕೊಂಡಿದ್ರು ಅಥವಾ ಅಕ್ಕ ತಂಗಿರು ನಿಂತ್ಕೊಂಡಿದ್ರು. ಈ ಸತಿ ಅದರಲ್ಲಿ ಕೇವಲ ಗೆದ್ದಿರೋರು 3. ಯಾರ್ಯಾರು ಸಚಿವರು ಸರಿಯಾಗಿ ಅವ್ರನ್ನ ಗೆಲ್ಲಿಸ್ಕೊಂಬರಲ್ಲೋ ಅವರೆಲ್ಲ ತಲೆದಂಡ ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಯಾವುದಾದ್ರೂ ಆ ರೀತಿ ತಲೆದಂಡ ಆಗಬೇಕಿದ್ರೆ ಮೊದಲನೆಯದಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳದ್ದೇ ತಲೆದಂಡ ಆಗಬೇಕು. ಅದೇ ಲಾಜಿಕ್ಗೆ ಉಪಯೋಗಿಸ್ಕೊಂಡ್ರೆ ಏನು ಅವ್ರು ಹೇಳಿರೋಂಥ ಲಾಜಿಕ್ಗೆ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಮುಖ್ಯಮಂತ್ರಿಗಳು ಅವರ ಮೈಸೂರು ಜಿಲ್ಲೆಯಲ್ಲಿ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅವ್ರನ್ನ ಗೆಲ್ಲಿಸ್ಕೊಂಬರೋಕ್ಕಾಗಿಲ್ಲ. ಇನ್ನು ಇಲ್ಲಿ ಕನಕಪುರದಲ್ಲಿ ಅಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು ಸ್ವಂತ ತಮ್ಮನ್ನೇ ಗೆಲ್ಲಿಸ್ಕೊಂಬರೋಕ್ಕಾಗಿಲ್ಲ. ಏನಾದರೂ ತಲೆದಂಡ ಆಗತ್ತೆ ಅಂತ ಹೇಳಿದ್ರೆ ಇವರಿಬ್ಬರದೇ ಆಗಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಕುತೂಹಲ ಇರೋದು ಕರ್ನಾಟಕ ರಾಜ್ಯದವರಿಗೆ ಜನತೆಗೆ ಕುತೂಹಲ ಇರೋದು ಅಂತ ಹೇಳಿದ್ರೆ ಈ ರೀತಿಯ ಏನಾದರೂ ಸಾಧ್ಯತೆಗಳಿದೆಯಾ ಅಂತ. ಇದೆಲ್ಲದರ ಮಧ್ಯೆ ಮತ್ತೊಂದು ಆಪರೇಷನ್ ನಡೆಯುತ್ತಾ ಅಂತಲೂ ಇದೆ. ಇದು ಈ ರೀತಿಯ ಚುನಾವಣೆಗಳಂತ ಹೇಳಿದ್ರೆ ಒಂದು ಚುನಾವಣೆ ಆದರೆ ಬೇರೆ ಬೇರೆಯ ಆಯಾಮಗಳು ಅಂತ ಹೇಳಿದ್ರು ತಪ್ಪಾಗಲಾರದು. ನಮಸ್ಕಾರ. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?